ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಈ ದಿನ 1 ಯೋಹಾನನ ಪುಸ್ತಕ 2ನೇ ಅಧ್ಯಾಯ 18ನೇ ವಾಕ್ಯವನ್ನು ಧ್ಯಾನ ಮಾಡಲಿದ್ದೇವೆ. ಯೋಹಾನ ಹೇಳುತ್ತಾರೆ, ಆಗ ಅಧ್ಯಾಯಗಳನ್ನು ಬರೀಬೇಕಾದರೆ ಹೆಚ್ಚು ಕಡಿಮೆ ಅವರಿಗೆ 100 ವಯಸ್ಸು. ಅವರು ಸಭೆಗಳ ಹಿರಿಯರಾಗಿ, ತಂದೆಯಂತೆ ಒಬ್ಬ ಹಿರಿಯರಾಗಿ ಅವರು ಜನಗಳಿಂದ ತಿಳಿಯಲ್ಪಟ್ಟಿದ್ದರು. ಆದ್ದರಿಂದ ಅವರು ಆರಂಭಿಸುವಾಗಲೇ ವಿಶ್ವಾಸಿಗಳನ್ನು ನೋಡಿ ಮಕ್ಕಳಿರ ಎಂಬುದಾಗಿ ಹೇಳುವುದನ್ನು ನೋಡಬಹುದು. ಎಲ್ಲವನ್ನ ದಾಟಿ ಯೋಹಾನ್ ಬಹಳ ಪ್ರೀತಿ ಉಳ್ಳವರು ಎಂಬುದಾಗಿದೆಯಲ್ವಾ. ಹಾಗಾಗಿ ತಂದೆಯ ಸ್ಥಾನದಲ್ಲೇ ಇದ್ದು ತನ್ನ ಸಭೆಯನ್ನು ಪ್ರೀತಿಸಿ ಅವರಿಗೆ ಬರೆದಂಥ ಪತ್ರಿಕೆ ಇದು. ಮಕ್ಕಳಿರ, ಇದು ಕಡೆ ಗಳಿಗೆಯಾಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ, ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೆ ಗಳಿಗೆಯಾಗಿದೆ ಎಂದು ತಿಳಿಕೊಳ್ಳುತ್ತೇವೆ. ಅವರು ಹೇಳ್ತಾರೆ, ಇದು ಕಡೆಯ ಕಾಲ, ಕಡೆಯ ಗಳಿಗೆಯ ಒಂದು ಸೂಚನೆಗಳು ನೆರವೇರುತ್ತಾ ಇವೆ. ಹಾಗಾಗಿ ಇದು ಕಡೆಯ ಕಾಲ ಎಂಬುದಾಗಿ ನೀವು ತಿಳ್ಕೊಂಡರೆ ಆ ಕಾಲಕ್ಕೆ ತಕ್ಕ ಹಾಗೆ ನಿಮ್ಮ ನಡವಳಿಕೆಯನ್ನು, ನಿಮ್ಮ ಕಾರ್ಯಗಳನ್ನು, ನಿಮ್ಮ ಗಮನ ಎಲ್ಲವೂ ಮಾರ್ಪಡಬೇಕು ಎನ್ನುವುದೇ ಅವರು ಹೇಳಲು ಬರುವಂತಹ ಸತ್ಯ. ಈ ಸ್ಥಳದಲ್ಲಿ ಸತ್ಯವೇದದಲ್ಲಿ ನೋಡುವುದಾದರೆ ಲೂಕನ ಸುವಾರ್ತೆ 21ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ, ಇವುಗಳಲ್ಲಿ ದೇವರ ಬರುವಿಕೆ ಕುರಿತಾಗಿ, ಕಡೆಯ ಕಾಲದ ಕುರಿತಾಗಿ ಬಹಳ ಕಾರ್ಯಗಳು ಹೇಳಲ್ಪಟ್ಟದ್ದಾಗಿವೆ. ಅವೆಲ್ಲ ಈಗ ನಮ್ಮ ಕಣ್ಗಳು ಕಾಣುವ ಹಾಗೆ ನೆರವೇರುತ್ತಾ ಬರುವುದನ್ನು ನೋಡ್ತಾ ಇದ್ದೀವಿ. ಯೋಹಾನ ಈ ಪತ್ರಿಕೆಯನ್ನು ಬರೆದ ಕಾಲಕ್ಕಿಂತಲೂ ಕಠಿಣ ಕಾಲ, ಕಡೆಯ ಕಾಲದ ಒಂದು ಅಂಚಿನಲ್ಲಿ ನಾವು ನಿಂತಿದ್ದೇವೆ. ಹಾಗಾಗಿ ಈ ಕಡೆಯ ಕಾಲದ ಕುರಿತಾಗಿ ಅವರು ಎಚ್ಚರಿಸಿ ಹೇಳುತ್ತಾರೆ, ನೀವು ಮೊದಲು ಕಾಲವನ್ನು ತಿಳ್ಕೊಳ್ಳಬೇಕು, ಆ ಕಾಲಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳಬೇಕು. ಇವತ್ತು ನಮ್ಮ ಸಂದೇಶವೇನೆಂದರೆ, ಕಡೆಯ ಕಾಲದಲ್ಲಿ ದೇವ ಜನಗಳು ಯಾವ ರೀತಿ ನಡ್ಕೊಳ್ಳಬೇಕು. ಕಡೆಯ ಕಾಲವು ದೇವ ಜನಗಳು, ಇದುವೇ ಸಂದೇಶ. ಹಾಗಾಗಿ ಈ ಕಾಲ ಕಡೆಯದು ಅಂತ ಗೊತ್ತಾಯಿತು. ಮತ್ತಾಯ 24 ಓದ್ ನೋಡ್ರಿ, ಏನೆಲ್ಲ ಹೇಳಿದ್ದಾರೋ ಎಲ್ಲ ನಡೀತಾ ಇದೆ. ಯುದ್ಧ ನಡೀತಾ ಇದೆ, ಪ್ರಳಯಗಳು ಬರ್ತಾ ಇವೆ, ಘೋರ ವ್ಯಾಧಿ ಬರುತ್ತಿದೆ, ಜನಾಂಗಗಳ ನಡುವೆ ಯುದ್ಧಗಳು, ಹೋರಾಟಗಳು, ಕೋಮುಗಲುಬೆ. ನೋಡೋದಾದ್ರೆ ಇಸ್ರೇಲ್ ದೇಶದ ಪೂರ್ತಿಯಾಗಿ ಯಾವಾಗ ನೋಡಿದ್ರು ಯುದ್ಧ, ಯುಕ್ರೇನ್ನಲ್ಲಿ ಯುದ್ಧ, ನಿಂತಿರುವ ಪಾಡಿಲ್ಲ. ಈಗೆಲ್ಲ ದಾಟಿ ಬರುತ್ತಿರುವ ಕಾಲಘಟ್ಟದ ಒಳಗೆ ನಾವಿವತ್ತು ಬಂದಿದ್ದೇವೆ. ಈ ಕಡೆಯ ಕಾಲದಲ್ಲಿ, ಕಡೆಯ ಕಾಲ ಎಂಬುದಾಗಿ ನಮಗೆ ಅರ್ಥವಾಗುವುದಾದರೆ ನೀವು ಇದರಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು ಎಂದರೆ, ಮೊದಲ ಕಾರ್ಯ, ಕಡೆಯ ಕಾಲದಲ್ಲಿ ಸತ್ಯವೇದವನ್ನು ನೀವು ಅಧಿಕವಾಗಿ ಉಪಯೋಗಿಸಬೇಕು. ಧ್ಯಾನಕ್ಕೋಸ್ಕರವಾಗಿ ದಾವೀದನ ಕಾಲದಲ್ಲಿ ಮುಂಜಾನೆ, ಸಂಜೆ, ಮಧ್ಯಾಹ್ನ ವೇಳೆಯಲ್ಲಿ ದೇವರನ್ನ ಧ್ಯಾನ ಮಾಡಿದರು. ಅವರ ಕಾಲದಲ್ಲಿ, ಈ ಕಾಲದಲ್ಲಿ ನೀವು ಅಧಿಕವಾಗಿ ದೇವರ ಸತ್ಯವೇದವನ್ನು ಉಪಯೋಗಿಸಬೇಕು. ಸತ್ಯವೇದವನ್ನು ಮಾತ್ರ ನೀವು ಬಿಟ್ಟು ಬಿಡುವುದಾದರೆ ನಮ್ಮನ್ನು ವಂಚಿಸುವುದಕ್ಕೆ ಈ ಕಾಲದಲ್ಲಿ ಬಹಳ ವಂಚನೆಯ ಕಾರ್ಯಗಳು, ನಮ್ಮ ನಂಬಿಕೆ ಕಳಕೊಳ್ಳುವ ಹಾಗೆ ಮಾಡುವುದಕ್ಕೆ ಹಲವು ವಿಧವಾಗಿರುವಂತಹ ವಂಚನೆಗಳು ದುಷ್ಟ ಸೈತಾನನಿಂದ ಏರ್ಪಡಿಸಲ್ಪಡುವಂಥವುಗಳಾಗಿವೆ. ಇದಕ್ಕೆ ಒಂದೇ ಒಂದು ಮಾರ್ಗ, ಈ ವಂಚನೆಯಲ್ಲಿ ಸಿಕ್ಕಿ ಕಾಲುಗಳು ಬಲೆಗಳಲ್ಲಿ ಸಿಗದೇ ಇರಬೇಕು ಅಂತ ಇರುವುದಾದರೆ ನೀವು ಸತ್ಯವೇದವನ್ನು ಈ ಕಡೆಯ ಕಾಲದಲ್ಲಿ ಭದ್ರವಾಗಿ ಹಿಡಿದುಕೊಳ್ಳಬೇಕು, ಬಹಳ ಉಪಯೋಗ ಮಾಡಬೇಕು. ಹಿಂದೆಗಿಂತಲೂ ಸತ್ಯವೇದವನ್ನು ಅಧಿಕವಾಗಿ ಉಪಯೋಗಿಸಬೇಕು. ಏಕೆಂದರೆ ಇದು ಕತ್ತಲೆಯ ಕಾಲ, ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಗೊತ್ತಾಗೋದಿಲ್ಲ. ಏನು ನೋಡಿದ್ರೂ ಭಯ ಉಂಟಾಗುತ್ತದೆ, ಗೊಂದಲ ಉಂಟಾಗುತ್ತದೆ. ಇದು ಏನು ಎಂಬುದಾಗಿ ಅರ್ಥೈಸಲಾಗದಿರುವ ಪರಿಸ್ಥಿತಿ ಬರುತ್ತದೆ. ಕಡೆಯ ಕಾಲ ಎನ್ನುವಂಥದ್ದೇ ಕತ್ತಲೆಯ ಕಾಲ ಎಂಬುದಾಗಿ ಹೇಳ್ಬೋದು. ಕತ್ತಲೆಯು ಆವರಿಸುವ ಕಾಲ ಇನ್ನು ಮುಂದೆ ಬರುತ್ತದೆ ಎಂಬುದಾಗಿ ಕಡೆಯ ಕಾಲದ ಕುರಿತಾಗಿ ಹಾಡುಗಳನ್ನು ಹಾಡಿದ್ದಾರೆ ಭಕ್ತರು. ಹಾಗಾಗಿ ಈ ಕಡೆಯ ಕಾಲ ഇരുಳಿನ ಕಾಲ. ಹಾಗಾಗಿ ಈ ಒಂದು ಕಾಲದಲ್ಲಿ ನಮಗೆ ಏನೇ ನೋಡಿದ್ರೂ ಭಯ, ಏನೇ ನೋಡಿದ್ರೂ ಆಶ್ಚರ್ಯ ಬರುತ್ತದೆ. ಹಾಗಾಗಿ ಈ ಕಾಲದಲ್ಲಿ ಯಾವ ರೀತಿ ತಪ್ಪಿಸಿಕೊಳ್ಳಬೇಕು ಎಂಬುದಾಗಿ ಕೇಳುವುದಾದರೆ ಸತ್ಯವೇದ ವಾಕ್ಯದ ಸಹಾಯದೊಂದಿಗೆ ತಪ್ಪಿಸಿಕೊಳ್ಳಬೇಕು. 2 ಪೇತ್ರನ ಪುಸ್ತಕ 1ನೇ ಅಧ್ಯಾಯ 19ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ದೇವರ ಪ್ರವಾದನೆಯ ವಾಕ್ಯವು. ಇಲ್ಲಿ ಪ್ರವಾದನ ವಾಕ್ಯ ಎಂಬುದಾಗಿ ಹೇಳಲ್ಪಡುತ್ತಿರುವಂಥದ್ದು, ವೇದಿಕೆಯಲ್ಲಿ ನಿಂತು ಪ್ರವಾದನೆ ಹೇಳ್ತಾರೆ ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ದೇವರ ವಾಕ್ಯದ ಕುರಿತಾಗಿ ಹೇಳ್ತಾ ಇದೆ. ಪ್ರವಾದನೆ ಎಂದರೆ ದೇವರ ಬಾಯಿಂದ ಹೊರಡುವಂತಹ ಮಾತು, ಅದು ಮನುಷ್ಯನ ಮುಖಾಂತರವಾಗಿ ಪ್ರಕಟವಾಗುವ ಮಾತು. ಈ ಮಾತುಗಳಿಗೆ ಪ್ರವಾದನ ವಾಕ್ಯ. ಸತ್ಯವೇದ ಪೂರ್ತಿಯಾಗಿ ದೇವರು ಮಾತಾಡಲು ಹೇಳಿದಂತಹ ಪ್ರವಾದನೆಯ ವಾಕ್ಯದಿಂದ ತುಂಬಲ್ಪಟ್ಟದಾಗಿದೆ. ದೇವರ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ನಿಮ್ಮ ಹೃದಯದಲ್ಲಿ
ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಕರ್ತನ ಬರುವಿಕೆಯವರೆಗೂ ಅವರೇ ಅರುಣೋದಯ. ಅಲ್ಲಿ ಪ್ರಕಟಣೆ ಪ್ರವಾದನ ಗ್ರಂಥದಲ್ಲಿ ಹೇಳ್ತಾರೆ, ದಾವಿದನ ಕುಮಾರನು, ಇಶ್ರಾಯೇಲನ ಬೇರು, ಉದಯ ಸೂಚಕ ನಕ್ಷತ್ರ ಎಂಬುದಾಗಿ ಯೇಸುವಿನ ಬಗ್ಗೆ ಹೇಳ್ತಾರೆ. ಆ ಬೆಳ್ಳಿ ಅರುಣೋದಯವಾಗುವವರೆಗೂ, ಯೇಸುವಿನ ಬರುವಿಕೆ ಬರುವವರೆಗೂ, ಅದು ನಮ್ಮ ಹೃದಯಗಳಲ್ಲಿ ಉದಯಿಸುವವರೆಗೂ ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಒತ್ತು ಕೊಡುವುದು, ಗಮನಿಸುವುದು ಒಳ್ಳೆಯದು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಸತ್ಯವೇದದಲ್ಲಿರುವಂತಹ ಯಾವ ಪ್ರವಾದನೆ ಆಗಿರ್ಬೋದು ಸ್ವಾರ್ಥ ಬಿಂಬದಿಂದ ಇಲ್ಲದೆ ಇರುವುದು ಎಂಬುದಾಗಿ ಮೊದಲು ತಿಳ್ಕೋಬೇಕು. ನೀವು ಸತ್ಯವೇದವನ್ನು ಮೇಲ್ನೋಟವಾಗಿ ಓದಿ ಇದುವೇ ಎಂಬುದಾಗಿ ಅಂದುಕೊಳ್ಳಬಾರದು. ಅದು ಹೊರಗೆ ಇಡುವಂತಹ ಮೇಲ್ನೋಟವಾಗಿರುವ ಅರ್ಥವನ್ನು ಹೊಂದಿರುವಂಥದ್ದಲ್ಲ. ಅದನ್ನು ಬಹಳ ತೀಕ್ಷ್ಣವಾಗಿ ಸಂಶೋಧನೆ ಮಾಡಿ ನೋಡುವುದಾದರೆ ಅದಕ್ಕೆ ನಿಮಗೆ ಬೇಕಾಗಿರುವಂತಹ ಜ್ಞಾನ, ಮಾತು, ಆಲೋಚನೆ ಎಲ್ಲವೂ ಇದೆ. ಪ್ರವಾದನೆಯಾಗಿರುವಂಥದ್ದು ಒಂದು ಕಾಲದಲ್ಲಿಯೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ದೇವರ ಪರಿಶುದ್ಧವಂತರು ಪರಿಶುದ್ಧಾತ್ಮನಿಂದ ಪ್ರೇರಿತರಾಗಿ ಮಾತಾಡಿದರು. ಸತ್ಯವೇದದಲ್ಲಿ ಇರುವಂತಹ ಎಲ್ಲವೂ ಪ್ರವಾದನ ವಾಕ್ಯವಲ್ಲ. ಸತ್ಯವೇದದಲ್ಲಿ ಚರಿತ್ರೆ ಇದೆ, ಕರ್ತನ ಕಾರ್ಯವನ್ನು ವಿವರಿಸಿ ಹೇಳುವುದಕ್ಕೆ ಸಂಭವಗಳು, ಸಾರಾಂಶಗಳಿವೆ. ಆದರೆ ಇದರಲ್ಲಿ ಸತ್ಯವೇದ ಎನ್ನುವುದು ದೇವರ ಬಾಯಿಂದ ಉಂಟಾಗಿರುವಂಥ ಮಾತು ಇದೆ ನೋಡಿ. ಅದು ಹಲವಾರು ವ್ಯಕ್ತಿಗಳ ಮುಖಾಂತರವಾಗಿ ಪ್ರಕಟಿಸಲ್ಪಟ್ಟಿರಬಹುದು. ಒಬ್ಬ ಯೆಶಾಯ, ಯೆರೆಮೀಯ, ಎಜ್ರೇಕಿಯೇಲ್, ಈ ರೀತಿ ಬಹಳ ಮಂದಿ ಕರ್ತನ ಬಾಯಿಂದ ಪ್ರಕಟವಾದಂತಹ ಮಾತುಗಳೇ ಸತ್ಯವೇದ. ಆ ವೇದ ವಾಕ್ಯಗಳು ನಿಮ್ಮನ್ನ ഇരുಳಿನ ಕಾಲದಲ್ಲಿ ನಡೆಸುವುದಕ್ಕೆ ದೇವರಿಂದ ಕೊಡಲ್ಪಟ್ಟಂತಹ ಒಂದು ದೀಪವಾಗಿದೆ. ಕಾರ್ಗತ್ತಲು ಕಣ್ಣೇ ಕಾಣದಿರುವಂತಹ ಕತ್ತಲಲ್ಲಿ ಒಂದು ಚಿಕ್ಕ ದೀಪ ಸಿಕ್ಕಿದರೆ ಯಾವ ರೀತಿ ಅದನ್ನು ಇಟ್ಟುಕೊಂಡು ನಾವು ಮುಂದೆ ಹೋಗುತ್ತೇವೋ ಆ ರೀತಿ ನಡೆಯುವಂತಹ ಪರಿಸ್ಥಿತಿಯಲ್ಲಿ ಇದ್ದೀರಿ. ಹಾಗಾಗಿ ಸೈತಾನನಿಗೆ ಇದರಲ್ಲಿ ಏನು ಉದ್ದೇಶ ಅಂತ ಕೇಳಿದ್ರೆ, ನಿಮ್ಮ ಕೈಯಲ್ಲಿರುವಂತಹ ಲೈಟನ್ನು ನಿಮ್ಮ ಕೈಯಿಂದ ಅಪಹರಿಸಬೇಕು. ಈ ವಾಕ್ಯದ ಮೇಲಿರುವಂತಹ ಆಸಕ್ತಿಯನ್ನು ಕಡಿಮೆ ಮಾಡಬೇಕು. ಬೈಬಲನ್ನು ನಂಬದೇ ಇರುವಂತಹ ಮಾತಾಡುವಂತಹ ಪ್ರಸಂಗಗಳನ್ನೇ ಎಬ್ಬಿಸಬೇಕು. ಹಾಗಾಗಿ ಅತಿಕ್ರಮವಾಗಿ ಮಾತಾಡ್ತಾರೆ. ಸತ್ಯವೇದ ಒಂದು ಅಸಹ್ಯ ಪುಸ್ತಕ, ಒಂದು ನಂಬಿಕೆ ಇಲ್ಲದಿರುವಂತಹ ಪುಸ್ತಕ ಎಂಬುದಾಗಿ ಒಬ್ಬ ಕ್ರೈಸ್ತ ಬೋಧಕರು ಹೇಳ್ತಾರೆ. ಅದು ಒಂದು ಅಸಹ್ಯ ಪುಸ್ತಕ ಅಂತ ಹೇಳಿದ್ರೆ ಅದನ್ನಿಟ್ಟು ನೀನು ಜೀವನ ಮಾಡ್ತಿದೀಯಾ? ಹಾಗಾಗಿ ನಮ್ಮ ನಂಬಿಕೆಯನ್ನು ಸತ್ಯವೇದವನ್ನು ಬಿಟ್ಟು ದೂರ ಬರುವಂತೆ ಮಾಡಿ, ಸತ್ಯವೇದವನ್ನು ನೀವು ನೋಡದ ಹಾಗೆ ಕಣ್ಗಳನ್ನು ತಿರುಗಿಸಿದರೆ ನೀವು ಕತ್ತಲೆಯಲ್ಲಿ ಸಿಲುಕುತ್ತೀರಾ. ಹಾಗಾಗಿ ಇರುವಂಥ ಕಾಲ ಒಂದು ಕತ್ತಲೆಯ ಕಾಲ. ഇരുಳಿಗೆ ಎಂಬುದಾಗಿ ಕೆಲವೊಂದು ಸ್ವಭಾವಗಳು ಉಂಟು. ನಾನು ಹೇಳುತ್ತೀನಿ ಸರಿನಾ ಅಂತ ನೋಡಿ. ഇരുಳು ಏನು ಮಾಡುತ್ತದೆ ಎಂದರೆ ನಮ್ಮ ಕಣ್ಣ ದೃಷ್ಟಿಯನ್ನು ಅದು ದೋಷವುಳ್ಳ ನೋಟವಾಗಿ ಮಾರ್ಪಡಿಸುತ್ತದೆ. ಅದಕ್ಕೆ ದೃಶ್ಯದ ಒಂದು ಬಾಧೆ ಅಂತ ಹೇಳ್ತಾರೆ. ನೋಡುವಂತಹ ಕಾರ್ಯವನ್ನು ಅದು ತಪ್ಪಾಗಿ ಬೇರೆ ಒಂದು ತಪ್ಪಾಗಿ ತೋರಿಸುತ್ತದೆ. ಈರುಳ್ಳಿ ನೋಡುವುದಾದರೆ ಕಪ್ಪದಾಗಿ ಒಬ್ಬ ವ್ಯಕ್ತಿ ಕೂತಿರುವಾಗ ತೋರಿಸುತ್ತೆ. ಹಾಗೆ ಕೈ ಕಟ್ಟಿ ಕೂತಿರುವ ರೀತಿಯಲ್ಲಿ ಓ ಅಂತ ಕಿರ್ಚಾಡ್ತೀರ, ದೆವ್ವ ಕೂತಿದೆ ಅಂತ. ಬೆಳಗ್ಗೆ ಎದ್ದು ನೋಡಿದ್ರೆ ಒಂದು ಕಲ್ಲಾಗಿರುತ್ತದೆ, ಹಾಗೆ ಅಲುಗಾಡುವಂತೆ ಇರುತ್ತದೆ. ಅದನ್ನು ನೋಡಿದ ಕೂಡಲೇ ಯಾರೊಬ್ಬ ವ್ಯಕ್ತಿ ನಡೆಯುವ ರೀತಿಯಲ್ಲಿ, ಹಾಗೆ ಕೈ ತೆಗೆದು ಹೋಗುವ ರೀತಿಯಲ್ಲಿ. ಬೆಳಕು ಬಂದ ಕೂಡ ನೋಡುವುದಾದರೆ ಯಾರೋ ಬಟ್ಟೆ ಒಣಗಾಕಿರ್ತಾರೆ. ದನ ಕೂಡ ನಮ್ಮನ್ನು ಭಯಪಡಿಸುತ್ತದೆ. ಹಾಗಾಗಿ ಕತ್ತಲೆಯ ಕಾಲ ಒಂದು ನೋಟದಲ್ಲಿ ಬಾಧೆ ಉಂಟು ಮಾಡುತ್ತದೆ. ನಾವು ನೋಡುವಂಥ ಸತ್ಯ ದೃಶ್ಯವನ್ನು ಬೇರೆ ಒಂದು ವಸ್ತು ಇರುವ ಹಾಗೆ ಗ್ರಹಿಸುವಂತೆ ಮಾಡುತ್ತದೆ. ಇವತ್ತು ಹಾಗೆ ಬರ್ತಾ ಇದೆ. ಇವತ್ತು ನಮ್ಮ ಸುತ್ತ ನಡೆಯುವಂತಹ ಕಾರ್ಯವನ್ನು ಬೇರೆ ಥರ ಅರ್ಥ ಮಾಡ್ಕೋತಾರೆ. ಅವರಿಗೇನು ತಪ್ಪಾಗಿ ಕಾಣಿಸುತ್ತೆ. ಅವರಿಗೆ ನಡೆಯುವಂತಹ ಕಾರ್ಯದ ನಿಜ ಸ್ವಭಾವ ಗೊತ್ತಿಲ್ಲ, ಅವರಿಗೇನು ಅಂತಲೇ ಗೊತ್ತಿಲ್ಲ. ಎರಡನೇದಾಗಿ ನೋಡಿ, ಬೇಡದಿರುವ ಭಯವನ್ನು ಹುಟ್ಟಿಸುತ್ತದೆ. ಹಗಲಲ್ಲಿ ಸಾಧಾರಣವಾಗಿ ನೋಡಿದಂಥ ಒಂದೊಂದು ಕಾರ್ಯವು ಆ ಕತ್ತಲೆಯಲ್ಲಿ ನಡೆಯುವಾಗ ಅದನ್ನು ನೋಡಿದ್ರೆ ಭಯವಾಗುತ್ತದೆ. ಒಂದು ಚಿಕ್ಕ ಮರವನ್ನು ನೋಡಿದ್ರೆ ಭಯ ಆಗುತ್ತೆ. ಈ ತೆಂಗಿನ ಸಸಿಗಳನ್ನು ಇಟ್ಕೊಂಡಿರ್ತಾರೆ, ಅದನ್ನು ಜೋಡಿಸಿಲೇ ಎತ್ತಿಟ್ಟಿರ್ತಾರೆ. ನೋಡಿದ್ರೆ ಯಾರೋ ಕೂದಲು ಬಿಚ್ಚಿ ಕೂತಿರುವ ಕಾಣಿಸುತ್ತೆ. ಆಲದ ಮರವನ್ನು ನೋಡಿದ್ರೆ ಭಯ ಆಗುತ್ತೆ. ಅದರಲ್ಲಿ ಅಲುಗಾಡುವ ಎಲೆಗಳನ್ನು ನೋಡಿದ್ರೆ ಮಧ್ಯಾಹ್ನದಲ್ಲಿ ಅಲ್ಲೇ ಆರಾಮಾಗಿ ಮಲಗಿರ್ತೀರಾ, ರಾತ್ರಿ ನೋಡಿದ್ರೆ ಭಯ ಆಗುತ್ತೆ. ಹಾದಿಯನ್ನು ನೋಡಿದ್ರೆ ಭಯ ಆಗುತ್ತೆ, ಕಲ್ಲು ನೋಡಿದ್ರೆ ಭಯ ಆಗುತ್ತೆ, ಹಂದಿ ನೋಡಿದ್ರೆ ಭಯ ಆಗುತ್ತೆ. ಇವೆಲ್ಲವೂ ಕೂಡ ಕತ್ತಲು ಭಯವನ್ನು ಉಂಟು ಮಾಡುತ್ತದೆ. ನಡೆಯುವ ಪ್ರತಿ ಸಂಭವವು, ಕೇಳುವ ಒಂದೊಂದು ಸಂಭವವು ಕೂಡ ಭಯವನ್ನು, ಬೇಡದಿರುವ ಭಯವನ್ನು ಉಂಟು ಮಾಡುವುದು. ನಮಗೆ ಭಯಪಡದೇ ಇರಬೇಕಾಗಿರುವ ಕಾರ್ಯದ ಮೇಲೆ ಭಯವನ್ನು ಉಂಟು ಮಾಡುತ್ತದೆ. ഇരുಳು ನಾವು ಹೋಗುವಂತಹ ಹಾದಿಯನ್ನು ಮರೆ ಮಾಡುತ್ತದೆ ಅಥವಾ ನಮ್ಮ ಮಾರ್ಗವನ್ನು ಮಾರ್ಪಡಿಸುತ್ತದೆ. ಹಾಗಾಗಿ ಈ ಬೆಳಕೆ ನಮ್ಮ ಹಾದಿಗೆ ಬೆಳಕು, ನಮ್ಮ ಕಾಲುಗಳಿಗೆ ದೀಪ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಕೀರ್ತನೆಗಳು 119, 105 ಏನು ಹೇಳುತ್ತದೆ ಎಂದರೆ, ದೇವರ ವಾಕ್ಯವು
ದೇವರ ಸತ್ಯವೇದವು ನಮ್ಮ ಕಾಲುಗಳಿಗೆ ದೀಪವು, ನಮ್ಮ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ. ಇದುವೇ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತದೆ. ಇಲ್ಲದಿದ್ದಲ್ಲಿ ಪ್ರತಿ ಕಾರ್ಯವನ್ನು, ನಡೆಯುವಂತಹ ಕಾರ್ಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ತಪ್ಪಾಗಿ ಸುತ್ತು ನಡೆಯುವಂತಹ ಎಲ್ಲ ಕಾರ್ಯವನ್ನು ಸತ್ಯವೇದ ಮೂಲಕವಾಗಿ ನೋಡದೇ ಇರುವವರು ಯಾಮಾರಿ ವಂಚನೆಗೆ ಒಳಗಾಗ್ತಾರೆ. ಬೈಬಲ್ ಗೊತ್ತಾಗಬೇಕು. ಒಂದು ಸಂಭವ ನಡೆಯುತ್ತೆ ಅಂತ ಹೇಳಿದರೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವಾಗಿ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಬೇಡದಿರುವಂತಹ ಒಂದು ದೃಶ್ಯದ ಬಾಧೆಯಿಂದ ನಾನು ನೋಡಿದ ಒಂದು ಕಾರ್ಯವನ್ನೇ ನೋಡಿ ಇಸ್ರೇಲ್ ದೇಶಕ್ಕೆ ಹೋಗಿದ್ದೇವೆ. ಹಲವು ವರ್ಷಗಳ ಹಿಂದೆ ಹೋದ ಸಂದರ್ಭದಲ್ಲಿ ನಮ್ಮ ಸಂಗಡ ಬಂದಂತಹ ಒಬ್ಬ ಸಭಾಪಾಲಕರು, ಅವರೊಂದಿಗೆ ಬಂದಂತಹ ಒಂದು ಗುಂಪಿನವರು ಸ್ವಲ್ಪ ಮಂದಿ ಬಂದಿದ್ದರು. ಎಲ್ಲರೂ ಹೋಗಿ ಆ ಅಳುವ ಗೋಡೆಯ ಪಕ್ಕದಲ್ಲೇ ನಿಂತು ಅದ್ರ ಮೇಲೆ ಕೈ ಇಟ್ಟು ಬಹಳ ಹೊತ್ತು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಎಲ್ಲರೂ ಕೂಡ. ಇದು ನಾನು ನೋಡಿದ್ದು. ಬಹಳ ಮಂದಿ ಆ ರೀತಿ ಮಾಡ್ತಾರೆ. ಅಲ್ಲಿ ಹೋಗಿ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು. ನಾನು ಅದನ್ನು ನೋಡ್ತಾ ಇದ್ದೆ. ಅವರು ಬಂದ ಕೂಡಲೇ ಕೇಳಿದೆ, ಏನು ಪ್ರಾರ್ಥನೆ ಮಾಡಿದ್ರಿ ಅಂತ ಕೇಳಿದೆ. ಕರ್ತನೆ, ಈ ದೇವಾಲಯವನ್ನು ವೇಗವಾಗಿ ನಮಗೆ ಕಟ್ಟಿಕೊಡಿ. ಇವರೇನೋ ಅಲ್ಲಿ ಹೋಗಿ ಆರಾಧನೆ ಮಾಡುವ ರೀತಿಯಲ್ಲಿ ಈ ದೇವಾಲಯವನ್ನು ವೇಗವಾಗಿ ನಮಗೆ ಕಟ್ಟಿಕೊಡಿ. ಕಟ್ಟಿಕೊಟ್ಟರೆ ಯಹೂದ್ಯರು ಇವರನ್ನು ಒಳಗೆ ಬಿಡುವುದಿಲ್ಲ. ಅದಕ್ಕಾಗಿ ನಾವು ತಲೆ ಚಚ್ಚಿಕೊಂಡು ಕಣ್ಣೀರಿಟ್ಟು, ಆವಾಗ ನಾನು ಹೇಳಿದೆ, ಸತ್ಯವೇದದಲ್ಲಿ ಈ ದೇವಾಲಯ ಈ ಕಡೆಯ ಕಾಲದಲ್ಲಿ ಯಾರು ಕಟ್ತಾರೆ ಅಂತ ನಿಮಗೆ ಗೊತ್ತಾ? ಸತ್ಯವೇದ ಹೇಳುತ್ತದೆ, ಅಂತ್ಯಕ್ರಿಸ್ತನು ಬಂದು ಯಹೂದ್ಯರನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಅವರು ಕಳಕೊಂಡಂತಹ ದೇವಾಲಯವನ್ನು ಮತ್ತೆ ಕಟ್ಟಿಕೊಟ್ಟು ಆ ಒಂದು ಆಲಯದಲ್ಲಿ ದೇವರು ಎಂಬುದಾಗಿ ಕರೆಯಲ್ಪಡುವುದು ಯಾವುದೋ, ಪೂಜೆ ಹೊಂದತಕ್ಕದ್ದು ಯಾವುದೋ, ಅವೆಲ್ಲವುಗಳಿಗಿಂತ ತನ್ನನ್ನು ಹೆಚ್ಚಿಸಿಕೊಂಡವನಾಗಿ ದೇವಾಲಯದ ಆಸನದಲ್ಲಿ ದೇವರ ಹಾಗೆ ಕೂರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದಕ್ಕಾಗ ಬ್ರದರ್ ಪ್ರಾರ್ಥನೆ ಮಾಡಿದ್ರಿ ಅಂತ ಕೇಳಿದೆ. ಆಗ ಅಂತ್ಯಕ್ರಿಸ್ತನು ಬೇಗ ಬರಬೇಕು, ಆಲಯವನ್ನು ಕಟ್ಟಿಕೊಡಬೇಕು, ಅಂತ್ಯಕ್ರಿಸ್ತನು ಬಂದು ಸಿಂಹಾಸನದಲ್ಲಿ ಬಂದು ಕೂರಬೇಕು, ಅವರು ಬಂದು ತನ್ನನ್ನು ದೇವರ ಹಾಗೆ ತೋರಿಸಬೇಕು. ಇದುವ ನಿಮ್ಮ ಪ್ರಾರ್ಥನೆ? ಮತ್ತ್ಯಾಕೆ ನಿಮಗೆ ಇದೆಲ್ಲ ಬೇಡದಿರುವ ಕಾರ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀರಾ? ಹಾಗಾಗಿ ಇರುಳಿನ ಕಾಲದಲ್ಲಿ ವಾಕ್ಯದ ಬೆಳಕು ಇಲ್ಲ ಅಂದರೆ ನಾವು ನೋಡುವುದೆಲ್ಲವೂ ನಮಗೆ ಬೇರೆ ಥರ ತೋಚುತ್ತದೆ. ನಂಬಲಾಗದಿರುವುದನ್ನು ನಂಬುವಂತೆ ಮಾಡುತ್ತದೆ, ನಂಬಬೇಕಾಗಿರುವುದನ್ನು ನಂಬಲು ಬಿಡುವುದಿಲ್ಲ. ಇವೆಲ್ಲ ಇರುಳಿನ ದೃಷ್ಟಿಯ ಒಂದು ಬಾಧೆ. ಸಮೀಪ ಕಾಲದಲ್ಲಿ ನೋಡುವುದಾದರೆ ಕೆಲವು ದೇಶದಲ್ಲಿ ಅಧಿಪತಿಗಳು ಅಥವಾ ಆಳ್ವಿಕೆ ಮಾಡುವವರು ಹೇಳುವಾಗ ರಷ್ಯಾದಲ್ಲಿ ಒಬ್ಬರು ಬಂದರೂ ಸರಿ, ಅಮೆರಿಕದಲ್ಲಿ ಒಬ್ಬರು ಬಂದರೂ ಸರಿ, ಸ್ವಲ್ಪ ಪವರ್ಫುಲ್ಲಾಗಿ ಒಬ್ಬರು ಬರುವುದಾದರೆ ತಕ್ಷಣ ಕ್ರೈಸ್ತರಿಗೆ ಬಹಳ ಸಂತೋಷ. ಅವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಲೋಕದಲ್ಲಿ ಸಮಾಧಾನವನ್ನು ತರಲು ಒಬ್ಬ ಆಳ್ವಿಕೆ ಮಾಡುವವರು ಬಂದಿದ್ದಾರೆ, ನಾವು ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ವಿ, ದೇವರು ನೋಡಿ ಈ ಪ್ರಾರ್ಥನೆಯನ್ನು ಕೇಳಿ ತಂದಿದ್ದಾರೆ. ಸತ್ಯವೇದ ದೃಷ್ಟಿಕೋನದಿಂದ ನಾವು ನೋಡುವುದಾದರೆ ಕಡೆಯ ಕಾಲದಲ್ಲಿ ಸಮಾಧಾನವನ್ನು ತರಲು ಯೇಸು ಮಾತ್ರನೇ ಬರಲು ಸಾಧ್ಯ. ಮಧ್ಯದಲ್ಲಿ ಬೇರೆ ಯಾವ ದೊಡ್ಡ ನಾಯಕನಾಗಿರ್ಬೋದು, ಯಾವ ದೊಡ್ಡ ವ್ಯಕ್ತಿಯಾಗಿರ್ಬೋದು, ಲೋಕದಲ್ಲಿ ಆಳ್ವಿಕೆ ಮಾಡುವವರು ದೇಶದಲ್ಲಿ ಸಮಾಧಾನವನ್ನು, ಐಕ್ಯತೆಯನ್ನು ತರಲು ಸಾಧ್ಯವೇ ಇಲ್ಲ. ಏಕೆಂದರೆ ಕಡೆಯ ಕಾಲದಲ್ಲಿ ಪ್ರವೇಶ ಮಾಡಿದ್ದೇವೆ. ನಡುವೆ ಒಬ್ಬನು ಉದ್ಭವವಾಗುತ್ತಾನೆ, ಅವನು ಲೋಕದಲ್ಲಿ ಒಂದು ಸಮಾಧಾನವನ್ನು ತರುವುದಕ್ಕೆ ಪ್ರಯಾಸ ಪಡುತ್ತಾನೆ ಎಂಬುದಾಗಿ ಪ್ರಕಟಣೆ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯವು ಹೇಳುವಂಥದ್ದಾಗಿದೆ. ಅವನು ಬಿಳಿಯ ಕುದುರೆಯ ಮೇಲೆ ಹತ್ತಿಕೊಂಡು ಕೈಯಲ್ಲಿ ಒಂದು ಬಿಲ್ಲಿರುತ್ತದೆ. ಅವನು ಜಯಿಸುವವನ ಆಗಿ ಹೊರಡುತ್ತಾನೆ. ಅವನು ಮಾಡುವುದೆಲ್ಲ ಜಯವಾಗಿರುತ್ತೆ. ತಕ್ಷಣ ಕ್ರೈಸ್ತರು ನೋಡಿ ಬಂದರು, ಸಮಾಧಾನ ಪ್ರಭು ಬಂದಿದ್ದಾರೆ ಅಂತ ಕೊಂಡಾಡ್ತಾರೆ. ಆದರೆ ಅದು ಯಾರು ಗೊತ್ತಾ? ಸತ್ಯವೇದ ಹೇಳುತ್ತದೆ, ಅವನ ಹೆಸರು ಕ್ರೈಸ್ತ ವಿರೋಧಿ. ಅವನು ಲೋಕವನ್ನು ತನ್ನ ನಿಯಂತ್ರಣದ ಒಳಗೆ ತಂದು ದೇಶಗಳನ್ನು ಐಕ್ಯಪಡಿಸಿ ಸಮಾಧಾನವನ್ನು ಕೊಡುವವನಾಗಿ ತನ್ನನ್ನು ತೋರಿಸುತ್ತಾನೆ. ಈ ಕಡೆಯ ಕಾಲವು ಆರಂಭವಾಯಿತು ಅಂತ ಗೊತ್ತಾಗ್ತಿದೆ ಅಲ್ವಾ? ಈ ಕಡೆಯ ಕಾಲದಿಂದ ಹಿಡಿದು ಕರ್ತನ 2ನೆಯ ಬರುವಿಕೆವರೆಗೂ ನೋಡಿ, ಅದರ ನಡುವೆ ಬೇರೆ ಯಾವ ನಾಯಕರು ಬಂದು ಲೋಕಕ್ಕೆ ಸಮಾಧಾನವನ್ನು ಕೊಡಲು ಸಾಧ್ಯವಿಲ್ಲ. ಹಾಗಾಗಿ ಆ ರೀತಿ ಬರುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ನಿಜವಾಗಿರುವ ಸಮಾಧಾನವನ್ನು ತರುವವನು ಅಲ್ಲ, ಒಂದು ಸುಳ್ಳಾದ ಸಮಾಧಾನವನ್ನು ತರುವಂತಹ ಪೋಲಿ ಸರ್ಕಾರವನ್ನು ನಿರ್ವಹಿಸುವಂತಹ ಪೋಲಿ ನಾಯಕ. ಅವನನ್ನು ಸ್ವೀಕರಿಸುತ್ತಾರೆ. ಸತ್ಯವೇದ ಹೇಳುತ್ತದೆ, ನಾನು ನನ್ನ ತಂದೆಯ ಹೆಸರಿನಲ್ಲಿ ಬಂದೆ, ನೀವು ನನ್ನನ್ನು ಸ್ವೀಕರಿಸಲಿಲ್ಲ. ಮತ್ತೊಬ್ಬನು ತನ್ನ ಸ್ವಂತ ನಾಮದಲ್ಲಿ ಬರುವನು. ಅವನ ಬರುವಿಕೆ ಕುರಿತಾಗಿ ದಾನಿಯೇಲ ಬಹಳ ಹೇಳಿದ್ದಾನೆ. ಅವನು ಯಾವ ರೀತಿ ಇರ್ತಾನೆ, ರಾಜ್ಯಗಳನ್ನು ಯಾವ ರೀತಿ ನಿಯಂತ್ರಿಸುತ್ತಾನೆ, ರಾಜ್ಯಗಳನ್ನು ವಿಜ್ಞಾನವನ್ನಿಟ್ಟು, ಉಪಕರಣಗಳನ್ನಿಟ್ಟು, ಆಯುಧಗಳನ್ನಿಟ್ಟು ಯಾವ ರೀತಿ ಅಡಗಿಸುತ್ತಾನೆ ಅಂತ ಇದೆ. ಆ ರೀತಿ ಯಾರಾದರೂ ಹೇಳುವಾಗ ಕಾಣಿಸಿದ್ರೆ ತಕ್ಷಣ ಸಪೋರ್ಟ್ ಮಾಡಿ, ಪ್ರಾರ್ಥನೆ ಮಾಡಿ, ಕರ್ತನೆ ಅವರನ್ನು ಹೇಗಾದರೂ ತನ್ನಿ, ಅವರ ಮುಖಾಂತರ ಒಂದು ಸಮಾಧಾನ ಲೋಕದಲ್ಲಿ ಬರಲಿದೆ ಎಂಬುದಾಗಿ ಮಾತಾಡ್ತಾರೆ ನೋಡಿ. ಅವರಿಗೆ ಸತ್ಯವೇದ ಗೊತ್ತಿಲ್ಲ. ಏಕೆಂದರೆ ಸತ್ಯವೇದದಲ್ಲಿ ದೇವರಿಟ್ಟಿರುವಂತಹ
ಆ ಸಂಭವಗಳ ಆಧಾರದಲ್ಲಿ ನೋಡುವುದಾದರೆ ಇನ್ನು ಮುಂದೆ ಅಂತಹ ನಿಜ ಸಮಾಧಾನವನ್ನು ಕೊಡಲು ಬರುವ ಪ್ರಭು ಯೇಸು ಒಬ್ಬರೇ. ನಡುವೆ ಬರುವಂತಹ ಎಲ್ಲವೂ ಫೇಕ್ ಸಮಾಧಾನ. ಅದು ನಿಜವಾದ ಸಮಾಧಾನವಲ್ಲ. ಇದು ಲೋಕವನ್ನು ಐಕ್ಯಪಡಿಸುವಂತಹ ಒಂದು ಕೆಲಸವನ್ನು ಮಾಡಲಿದ್ದಾರೆ. ತಮ್ಮ ಒಂದು ಪಡೆಯ ಬಲವನ್ನ, ಸೈನ್ಯದ ಬಲವನ್ನ, ಅಧಿಕಾರ ಬಲವನ್ನ, ವಿಜ್ಞಾನ ಬಲವನ್ನ, ಅವರಿಗೆ ಪಕ್ಕ ಬಲವಾಗಿ ಒಬ್ಬರಿರ್ತಾರೆ. ಅವರು ಒಂದು ಸಿಸ್ಟಮ್ ಅನ್ನು ಉಂಟು ಮಾಡಿ ಒಂದು ವಿಗ್ರಹವನ್ನ, ಸ್ವಾರೂಪ್ಯವನ್ನು ಉಂಟು ಮಾಡಿದ್ರು ಎಂಬುದಾಗಿ ಪ್ರಕಟಣೆ ಪ್ರವಾದನ ಗ್ರಂಥದಲ್ಲಿ ಹೇಳ್ತಾರೆ. ಅದನ್ನ ಅಲ್ಲಿ ಒಂದು ವಿಗ್ರಹ ಎನ್ನುವಂಥದ್ದು ಒಂದು ಸಿಸ್ಟಮ್. ಅದರ ಮುಖಾಂತರವಾಗಿ ಅವರು ಈ ಲೋಕ ಪೂರ್ತಿಯಾಗಿ ವ್ಯಕ್ತಿ ಆಳ್ವಿಕೆ ಮಾಡುವಂತೆ ಮಾಡ್ತಾರೆ. ಇಂತಹ ಒಂದು ಪರಿಸ್ಥಿತಿ ಬರುತ್ತದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ ವಿನಃ ನಡುವೆ ಒಬ್ಬ ವ್ಯಕ್ತಿ ಬಂದು ಲೋಕಕ್ಕೆ ಸಮಾಧಾನ ಕೊಡುತ್ತಾನೆ ಎಂಬುದಾಗಿ ಎಲ್ಲೂ ವಾಕ್ಯ ಹೇಳಿಲ್ಲ. ಹಾಗಾಗಿ ನಮಗೇನೆಂದರೆ, ಈ ಒಂದು ಬೆಳಕಿನಿಂದ ದೂರ ಸರಿಯುವಾಗ ಕೈಯಲ್ಲಿ ಲೈಟ್ ಇಟ್ಕೊಳ್ಳೋದ್ರಿಂದ ಸರಿಯಾಗಿ ಇಟ್ಕೋಬೇಕಲ್ವ ಲೈಟನ್ನು. ಕೈಯಲ್ಲಿ ಬಂದು ಆ ದೀಪವನ್ನು ಇಟ್ಕೊಂಡು ನಡೆಯುತ್ತೇವೆ. ಅದು ಕರೆಕ್ಟಾಗಿ ನಿಮ್ಮ ಕಾಲಿಗೆ ತಾನೇ ಬೀಳಬೇಕು. ದೂರ ಇಟ್ಟು ನೀವು ನಡೆದ್ರೆ ಹಳ್ಳಕ್ಕೆ ತಾನೇ ಬೀಳ್ತೀರಾ. ಅದನ್ನೇ ಹೇಳುತ್ತದೆ, ನೀವು ಅಧಿಕ ದೃಢವಾಗಿರುವ ವಾಕ್ಯವನ್ನು ನಿಮ್ಮ ಕೈ ಬೆಳಕಾಗಿ ಇಟ್ಟುಕೊಂಡು ಕಾಲ್ಗಳಿಗೆ ದೀಪವಾಗಿ ಉಪಯೋಗಿಸಬೇಕು. ಆ ರೀತಿ ಇಲ್ಲದಿದ್ದಲ್ಲಿ ಈರುಳಿಗೆ ಒಂದು ಸ್ವಭಾವವಿದೆ. ಅದು ಒಳ್ಳೆಯದನ್ನು ಕೆಟ್ಟದ ರೀತಿ ತೋರಿಸುತ್ತದೆ, ನೋಟದಲ್ಲಿ ಬಾಧೆ ಉಂಟು ಮಾಡುತ್ತದೆ. ಯಾರಾದರೂ ಬಂದು ಬಹಳವಾಗಿ ಮಾತಾಡಿದ್ರೆ, ಓ ಕರ್ತನು ಬಂದರು, ದೇವರಿಂದ ಎಬ್ಬಿಸಲ್ಪಟ್ಟಂಥ ವ್ಯಕ್ತಿ, ಆ ರೀತಿ ಎಲ್ಲೂ ವಾಕ್ಯದಲ್ಲಿಲ್ಲ. ಇನ್ನು ಬರುವಂಥದ್ದು ನೇರವಾದ ದೇವರ ಆಳ್ವಿಕೆಯೇ. ಅವರು ಏನಾದರೂ ಒಂದನ್ನು ಹೇಳಿದರೆ ತಕ್ಷಣ ಕ್ರೈಸ್ತರೇ ಹೋಗಿ ಮುಂದೆ ನಿಲ್ಲುವ ಹಾಗೆ ತೋಚುತ್ತದೆ. ಪ್ರಕಟಣೆ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಆ ಮೃಗಕ್ಕೆ ಒಂದು ವಿಗ್ರಹವನ್ನು ಮಾಡಬೇಕು ಎಂಬುದಾಗಿ ಅದು ಹೇಳಿತು. ತಕ್ಷಣ ಎಲ್ಲರೂ ಅಲ್ಲಿ ಸಮ್ಮತಿಸಿದರು. ನಮ್ಮ ವ್ಯಕ್ತಿಗಳು ಕಾಣಿಕೆ ಕೊಡ್ತಾರೆ, ಅದನ್ನು ಆಧರಿಸುತ್ತಾರೆ. ಮುದ್ರೆ ಹಾಕಿಕೊಳ್ಳಲು ಹೇಳುವುದಾದರೆ ಹಾಕಿಕೊಳ್ಳುತ್ತಾರೆ. ನೋಡಿದರೆ ಎಷ್ಟೊಂದು ಒಳ್ಳೆಯದಿದೆ ಎಂಬುದಾಗಿ ಹೇಳ್ತಾರೆ. ಸತ್ಯವೇದದ ಸಹಾಯದಲ್ಲಿ ನಡೆಯುವವನಲ್ಲದೆ ഇരുಳಾದ ದಿನಗಳಲ್ಲಿ ಹೋಗಬೇಕಾದ್ರೆ ನೋಟದ ಬಾಧೆಯಲ್ಲಿ ಸಿಲುಕುವಂಥದ್ದನ್ನು ತಪ್ಪಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ಏನು ಮಾಡಬೇಕು? ಪರಿಪೂರ್ಣವಾಗಿ ನೋಡಬೇಕು. ಎಲ್ಲರೂ ಹೇಳ್ತಾರೆ ಅಂತ ನಂಬಬಾರದು. ಎಲ್ಲರೂ ಮಾತಾಡ್ತಾರಲ್ಲ, ಈ ಸೇವಕರು ಆ ಸೇವಕರು ಎಲ್ಲ ಮಾತಾಡ್ತಾರೆ. ಸತ್ಯವೇದವನ್ನು ನೋಡಿ. ಸಮೀಪದಲ್ಲಿ ಇಂಥ ಒಂದು ಕಾರ್ಯಗಳು ಹೇಳಲ್ಪಟ್ಟಾಗಲೂ ಕೂಡ ನಾನು ಅದರ ಕುರಿತಾಗಿ ಯೋಚನೆ ಮಾಡಿ ನೋಡಿದೆ. ಆ ರೀತಿ ಏನೂ ಇಲ್ಲ. ಇವುಗಳೆಲ್ಲ ತದ್ವಿರುದ್ಧವಾಗಿರುವ ಕಾರ್ಯಗಳು. ಏಕೆಂದರೆ ಪ್ರಕಟಣೆ ಪ್ರವಾದನೆ ಗ್ರಂಥವನ್ನು ಓದಿದ್ದೇವೆ, ಅದನ್ನು ಪ್ರಸಂಗ ಮಾಡಿದ್ದೇವೆ. ದೇವರು ಇಟ್ಟಿರುವಂತಹ ಯೋಜನೆಗಳನ್ನು ನೋಡಿದರೆ ಈ ರೀತಿ ಯಾವುದೂ ಇಲ್ಲ. ಆ ರೀತಿ ಇರುವುದಾದರೆ ಮತ್ತೊಂದು ಯೋಜನೆ ಬರುವುದಕ್ಕೋಸ್ಕರವಾಗಿ ಸಿದ್ಧತೆ ಮಾಡಲ್ಪಡ್ತಾ ಇದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾಗಿ ಒಂದು ಕಾರ್ಯವನ್ನು ಸರಿಯಾಗಿ ನೀವು ಕಂಡುಹಿಡಿಯಬೇಕೆಂದರೆ ಸತ್ಯವೇದದ ಮೂಲಕವಾಗಿ ಮಾತ್ರ ನೋಡಬೇಕು. ನೀವು ಆ ಬೆಳಕಲ್ಲೇ ಅದನ್ನು ನೋಡಬೇಕು. ಇಲ್ಲದಿದ್ದಲ್ಲಿ ಎಡವುವುದಕ್ಕೆ ಅವಕಾಶವಾಗುತ್ತದೆ. ನಮ್ಮ ದೃಷ್ಟಿಯಲ್ಲಿ ಒಂದು ಬಾಧೆ ಉಂಟಾಗುತ್ತದೆ. ಮೃಗದ ವಂಚನೆ ಕುರಿತಾಗಿ ಸತ್ಯವೇದ ಹೇಳುತ್ತೆ ನೋಡಿ, ಪ್ರಕಟಣೆ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯದಲ್ಲಿ. ಮೊದಲನೆಯ ಮೃಗದ ಸನ್ನಿಧಿಯಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವ ಅಧಿಕಾರವಿರುವುದರಿಂದ ಭೂನಿವಾಸಿಗಳನ್ನು ಮರಳುಗೊಳಿಸುತ್ತದೆ. 14ನೇ ವಾಕ್ಯ. ಅವರಿಗೆ ಕತ್ತೆಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ. ಅದೇನು ಹೇಳುತ್ತೆ ಅಂತ ನೋಡುವುದಾದರೆ, ತನಗೆ ಕೊಡಲ್ಪಟ್ಟಂತಹ ಅಧಿಕಾರದಿಂದ ಅದ್ಭುತವನ್ನು ಮಾಡಿದ ಕೂಡಲೇ ತಕ್ಷಣ ನಾವು ಕೆಳಗೆ ಬಿದ್ದೋಗ್ತೀವಿ. ಅಬ್ಬಬ್ಬ, ಇದು ದೇವರ ಕಾರ್ಯವಲ್ಲದೆ ಮತ್ತಿನ್ಯಾರು ಅದ್ಭುತ ಮಾಡಕ್ಕೆ ಸಾಧ್ಯ? ದೇವರು ಒಬ್ಬರೊಂದಿಗೆ ಇಲ್ಲದಿದ್ದರೆ ಒಬ್ಬನು ಇಂಥ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಬೈಬಲ್ನಲ್ಲಿ ಇದೆಯಲ್ಲ. ಹಿಂಗೆ ಹಂಗೆ ಅಂತ ಹೇಳಿ ಅವರನ್ನು ಹಿಂಬಾಲಿಸುವುದಕ್ಕೆ ಮುಂದಾಗ್ತಾರೆ. ಬೈಬಲ್, ಸತ್ಯವೇದ ಸರಿಯಾಗಿ ನೀವು ಅದನ್ನು ಫಾಲೋ ಮಾಡಲಿಲ್ಲ ಅಂದರೆ ಈರುಳಿನ ಕಾಲದಲ್ಲಿ ಎಡುವದೇ ತಪ್ಪಿಸಿಕೊಳ್ಳುವಂಥದ್ದು ಬಹಳ ಕಠಿಣ. ತಕ್ಷಣ ಜನಗಳು ಸ್ವೀಕರಿಸಿಕೊಳ್ಳುತ್ತಾರೆ. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ಮಾತಾಡುವುದು, ತನಗೆ ನಮಸ್ಕರಿಸುವುದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು. ಎಲ್ಲ ಭೂಮಿಯ ಪ್ರಜೆಗಳಿಗೂ ಒಂದು ದೊಡ್ಡ ಸಿಸ್ಟಮನ್ನು ಉಂಟು ಮಾಡಲಿದ್ದೇವೆ, ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಆ ರೀತಿಯಾಗಿ ಹೇಳಿತಂತೆ. ನನಗೆ ಇವಾಗ ನಾನು ಅನುಮಾನಿಸುವ ರೀತಿಯಲ್ಲಿ ಈ ರೀತಿಯಾಗಿ ನೇರವಾಗಿ ವಿಗ್ರಹವನ್ನು ಮಾಡಬೇಕು ಅಂತ ಹೇಳಲ್ಲ. ಯಾವ ಬಿಂಬವಾಗಿರಲಿ ಒಂದು ಸ್ವಂತವಾದ ಒಂದು ವಸ್ತುವನ್ನು ಒಳಗೊಂಡಿರದೆ ಅದು ಆಳವಾದ ಕಾರ್ಯವನ್ನು ಒಳಗೊಂಡಿದೆ ಎಂಬುದಾಗಿ ಪೇತ್ರನಲ್ಲಿ ಓದಿದ್ದೇವೆ. ವಿಗ್ರಹ ಮಾಡಿ ಅಂತ ಹೇಳಲ್ಲ. ನೆಬೂಕದ್ನೆಚ್ಚರನ ಕಾಲದಲ್ಲಿ ಮಾಡಿದ್ರಲ್ಲ, ಆ ರೀತಿ ಇಲ್ಲ. ಇದು ಒಂದು ಸಿಸ್ಟಮ್, ಜನಗಳನ್ನು ದಾಸತ್ವದಲ್ಲಿಡುವಂಥ ಸಿಸ್ಟಮ್, ಜನಗಳನ್ನ ನಿಯಂತ್ರಣದ ಒಳಗೆ ಇಟ್ಟುಕೊಳ್ಳುವಂಥ ಒಂದು ಸಿಸ್ಟಮ್. ಅದನ್ನು ಅವರು ಮಾತಾಡಬೇಕಾದರೆ ನನ್ನ ಅನುಮಾನದ ಪ್ರಕಾರವಾಗಿ ಇವಾಗಿರುವ ಹಾಗಿರುವುದಾದರೆ ಕ್ರೈಸ್ತರೇ ಅದಕ್ಕೆ ಮೊದಲು ಆಧರಣೆಯನ್ನು ಕೊಡ್ತಾರೆ, ಬಹುತೇಕವಾಗಿ ಆಧರಿಸುತ್ತಾರೆ. ಎಷ್ಟು ದೊಡ್ಡ ಸಿಸ್ಟಮ್ ನಮ್ಮನ್ನು ಕಾಪಾಡ್ತಾ ಇದೆ,
ನಮ್ಮನ್ನು ಒಳ್ಳೆ ನಿಯಂತ್ರಣದಲ್ಲಿ, ಒಳ್ಳೆ ಜೀವಿತದಲ್ಲಿ ಕೊಡುತ್ತದೆ ಎಂಬುದಾಗಿ ಅದರ ಕುರಿತಾಗಿ ವ್ಯಾಖ್ಯಾನ ಮಾಡ್ತಾರೆ. ಅದನ್ನೇ ಹೇಳ್ತಾ ಇದೆ. ಎರಡನೇ ಕಾರ್ಯ, ಕಡೆಯ ಕಾಲದಲ್ಲಿ ಕರ್ತನ ಮಕ್ಕಳು ನಿಮ್ಮ ರಕ್ಷಣೆಯನ್ನು ಕಾದುಕೊಳ್ಳಬೇಕು. ಏಕೆಂದರೆ ಕಡೆಯ ಕಾಲದಲ್ಲಿ ನಿಮ್ಮ ರಕ್ಷಣೆ ಕಳಕೊಳ್ಳುವಂತೆ ಮಾಡುವುದಕ್ಕೆ ಹಲವು ವಿಧವಾಗಿರುವ ಉಪಾಯ ತಂತ್ರಗಳನ್ನು ಸೈತಾನ ಇಟ್ಕೊಂಡಿದ್ದಾನೆ. ಹೇಗಾದರೂ ರಕ್ಷಣೆಯನ್ನು ಹಿಂಜರುವಂತೆ ಮಾಡಬೇಕು, ಹಿಂಜರಿ ಬೀಳುವಂತೆ ಮಾಡಬೇಕು. ಮಾರ್ಕನ ಸುವಾರ್ತೆ 13:13 ಹೇಳುತ್ತದೆ, ಆ ಒಂದು ದಿನಗಳಲ್ಲಿ ನನ್ನ ನಾಮದ ನಿಮಿತ್ತವಾಗಿ ಎಲ್ಲರಿಂದ ನೀವು ಹಾಗೆ ಮಾಡಲ್ಪಡ್ತೀರಾ, ಕೊನೆಯವರೆಗೂ ತಾಳುವವನೇ ರಕ್ಷಣೆ ಹೊಂದುವನು. ಹಾಗಾಗಿ ಇನ್ನು ಮುಂದೆ ಬರುವಂಥ ಕಾಲ ಶೋಧನೆ ಕಾಲಗಳು. ತಂದೆ ದ್ವೇಷ ಮಾಡ್ತಾರೆ, ತಾಯಿ ದ್ವೇಷ ಮಾಡ್ತಾರೆ, ಕುಟುಂಬ ದ್ವೇಷ ಮಾಡುತ್ತದೆ, ಊರಿನವರು ದ್ವೇಷ ಮಾಡ್ತಾರೆ, ಸ್ನೇಹಿತರು ದ್ವೇಷ ಮಾಡ್ತಾರೆ, ತೋರಿಸಿಕೊಡುತ್ತಾರೆ, ನಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಡುತ್ತಾರೆ. ಇದೆಲ್ಲವನ್ನ ನೋಡಿ ಹಿಂಜಾರಿ ಮಾತ್ರ ಹೋಗಬಾರ್ದಂತೆ, ನಿಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯಾಸವನ್ನು ಪಡಿ. ಮಾರ್ಕ 13 ಆ ಭಾಗವನ್ನು ನೋಡುವುದಾದರೆ, ಕಡೆಯ ಕಾಲದಲ್ಲಿ ಕ್ರೈಸ್ತರು ಮಾಡಬೇಕಾಗಿರುವ, ನಿಜ ಕ್ರಿಸ್ತರು ಮಾಡಬೇಕಾಗಿರುವ ಉಪದ್ರವಗಳ ಬಗ್ಗೆ ಹೇಳುವಂಥದ್ದಾಗಿದೆ. ಈ ಉಪದ್ರವಗಳನ್ನು ನಿಮ್ಮನ್ನು ಇರುಕಿಸಿದರೂ ಕೂಡ ಸ್ವಲ್ಪ ಕೂಡ ಹಿಂಜಾರಬೇಡಿ. ಸ್ವಲ್ಪ ದಮ್ ಕಟ್ಟಿ ಮುಂದೆ ಹೋಗ್ರಿ. ನಿತ್ಯ ಜೀವಿತ ನಿಮ್ಮ ಮುಂದೆ ಇಡಲ್ಪಟ್ಟಿದೆ. ಮನ ತಿರುಗುವುದರಲ್ಲಿ ನೆಲೆಯಾಗಿರುವುದರ ಬಗ್ಗೆ ಸತ್ಯವಾದಿ ಹೇಳುವಂಥದ್ದಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12, 13, 14. ಸಹೋದರರೇ, ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದ ಹಾಗೆ ಎಚ್ಚರಿಕೆ ಉಳ್ಳವರಾಗಿರಿ. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಮೊದಲಿಂದಿರುವ ಭರವಸವನ್ನ ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ಹಾಗಾದರೆ ಈ ಕಡೆಯ ಕಾಲದಲ್ಲಿ ನಿಮ್ಮ ರಕ್ಷಣೆಯನ್ನು ಕಳಕೊಳ್ಳುವಂತೆ ಮಾಡುವುದಕ್ಕೆ ಬಹಳ ಕಾರ್ಯವನ್ನು, ತಂತ್ರವನ್ನು ಸೈತಾನ ಇಟ್ಟಿದ್ದಾನೆ. ಒಂದು, ಭಯಪಡಿಸುವುದು. ಎರಡನೇದಾಗಿ ಹೇಳ್ತಾರೆ ನೋಡಿ, ಪಾಪದ ವಂಚನೆಯಿಂದ ಕಠಿಣವಾಗಿ ಹೋಗದ ಹಾಗೆ. ಕಡೆಯ ಕಾಲ ಎನ್ನುವುದು ಪಾಪಗಳನ್ನು ನೀರಿನ ಹಾಗೆ ಕುಡಿಯುವಂತಹ ಕಾಲ. ಹಿಂದೆ ಎಲ್ಲ ಪಾಪ ಮಾಡಬೇಕು ಅಂದರೆ ಹೊರಗೋಗಬೇಕು. ಆದರೆ ಈಗ ಮನೆ ಒಳಗಿದ್ದೇ ಎಲ್ಲ ಪಾಪಗಳು ನಮ್ಮ ಕೈಗೆ ಬಂದಿದೆ. ಹಾಗಾಗಿ ಇಂಥ ಕಠಿಣವಾದ ಕಾಲಘಟ್ಟದಲ್ಲಿ ವಂಚನೆಯಿಂದ, ಪಾಪದ ವಂಚನೆಯಿಂದ ಪಾಪವನ್ನು ನೀರು ಸಿಗುತ್ತಂತೆ. ಕಡೆಯ ಕಾಲದಲ್ಲಿ ಎಲ್ಲೆಲ್ಲೂ ಪಾಪ ಹೆಚ್ಚಾಗಿರುತ್ತದೆ. ಮತ್ತಾಯ 24 ಹೇಳ್ತಾರೆ, 37ರಿಂದ 39 ಪಾಪ ಅಧಿಕವಾಗುವುದರಿಂದ ಜನಗಳು ಕ್ರಿಸ್ತನ ಕುರಿತಾಗಿ, ದೇವರ ಕುರಿತಾಗಿ, ರಕ್ಷಣೆ ಕುರಿತಾಗಿ ಯಾವ ಒಂದು ಭಾವನೆ ಇಲ್ಲದಿರ್ತಾರೆ. ನೋಹನ ದಿನಗಳಲ್ಲಿ ಯಾವ ರೀತಿ ನಡೆಯಿತೋ ಅದೇ ರೀತಿ ಮನುಷ್ಯಕುಮಾರನು ಬರುವಂತಹ ಕಾಲಘಟ್ಟದಲ್ಲಿ ನಡೆಯುತ್ತದೆ. ಹೇಗೆಂದರೆ, ಜಲಪ್ರಳಯಕ್ಕೆ ಹಿಂದಿನ ಕಾಲದಲ್ಲಿ ನೋಹ ನಾವೆಯಲ್ಲಿ ಪ್ರವೇಶ ಮಾಡುವ ದಿನದವರೆಗೂ ಜನಗಳು ತಿಂದು ಕುಡಿದು ಹೆಣ್ಣನ್ನು ಕೊಟ್ಟು ಹೆಣ್ಣು ತೆಗೆದುಕೊಂಡು ಜಲಪ್ರಳಯ ತಮ್ಮನ್ನು ಬಾಚಿಕೊಂಡು ಹೋಗುವವರೆಗೂ ಗ್ರಹಿಸದೇ ಇದ್ರು. ನೋಡಿದ್ರಾ? ಅದೇ ಕಾಲದಂತೆಯೇ ಕಡೆಯ ಕಾಲ ಬರುತ್ತದಂತೆ. ಎಲ್ಲಿ ಕೈ ಇಟ್ಟರು ಪಾಪ ಸಿಗುತ್ತೆ ಈಸಿಯಾಗಿ, ಕಷ್ಟಪಡಬೇಕಾದಿಲ್ಲ. ಎಲ್ಲೇ ಹೋದರೂ ಪಾಪದ ಕುರಿತಾಗಿರುವ ಒಂದು ಭಯವು, ಭಯಂಕರತೆಯು ಯಾರಿಗೂ ಇರುವುದಿಲ್ಲ. ಕೇಳಿದರೆ ಇದೆಲ್ಲ ಸಾಮಾನ್ಯ ಎನ್ನುವಂತಹ ಮನಸ್ಥಿತಿಯಲ್ಲಿ ಬಂದಿದ್ದಾರೆ. ಪಾಪ ಮಾಡುವುದಕ್ಕೆ ಬಹಳ ಆಸ್ಪದಗಳು ನಮ್ಮ ಸುತ್ತಲೂ ಇರುವಂಥದ್ದಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಪಾಪಕ್ಕೆ ಸ್ಥಳ ಕೊಟ್ಟು, ರಕ್ಷಣೆ ನಮ್ಮಲ್ಲಿ ಇದೆ, ಅದು ಅಮೂಲ್ಯವಾದದ್ದು, ಇದನ್ನು ಕಳಕೊಳ್ಳಬಾರದು ಎನ್ನುವಂತಹ ಭಾವನೆಯನ್ನು ಕಳಕೊಂಡರೆ ಆ ರಕ್ಷಣೆಗೆ ಕಳೆದುಕೊಳ್ಳುತ್ತೇವೆ. ಹಾಗಾಗಿ ಮತ್ತೊಬ್ಬರಿಗೂ ಗೊತ್ತಿಲ್ಲ, ಅವರು ಒಂದು ವೇಳೆ ಲೋಕದ ಮಕ್ಕಳಾಗಿರಬಹುದು, ಲೋಕವನ್ನು ಪ್ರೀತಿ ಮಾಡುವವರಾಗಿರ್ಬೋದು, ರಕ್ಷಣೆ ಹೊಂದದೇ ಇರುವವರಾಗಿರ್ಬೋದು. ಅವನಿಗೆ ಭಯ ಇಲ್ಲ. ಕಾಸಿಲ್ಲದವನಿಗೆ ಏನು ಭಯ? ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಬರ್ಬೋದು. ಆದರೆ ನಮ್ಮ ಬಳಿ ಬೆಲೆ ಕಟ್ಟಲಾಗದಿರೋ ಒಂದಿದ್ದರೆ ಗಮನವಾಗಿ ತಾನೇ ಹೋಗಬೇಕು. ಆದ್ದರಿಂದ ಅವರು ಹೇಳ್ತಾರೆ, ಪಾಪ ಎಲ್ಲೆಲ್ಲೂ ಇರುತ್ತದೆ. ನಿಮ್ಮ ರಕ್ಷಣೆಯನ್ನು ಕಳಕೊಳ್ಳುವಂತೆ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತದೆ. ಬಹಳ ಸುಲಭವಾಗಿ ಎಲ್ಲ ಸ್ಥಳದಲ್ಲಿಯೂ ಪಾಪ ಸಿಗುತ್ತದೆ ಈಸಿಯಾಗಿ. ಇವಾಗ ತಾನೇ ನೀವು ಗಮನವಾಗಿರಬೇಕು. ಹಾಗಾಗಿ ನಿಮ್ಮ ರಕ್ಷಣೆಯನ್ನು ಕಳಕೊಳ್ಳದ ಹಾಗೆ ಗ್ರಹಿಸಲಾಗದ ಸ್ಥಿತಿಗೆ ಹೋಗಬೇಡಿರಿ. ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಕರ್ತನವನು, ನನ್ನ ಬಳಿ ಅಮೂಲ್ಯವಾಗಿರುವ ರಕ್ಷಣೆಯನ್ನು ದೇವರು ಕೊಟ್ಟಿದ್ದಾರೆ ಎನ್ನುವ ಭಾವನೆ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಉಪದ್ರವದಿಂದ ಅಥವಾ ಪಾಪದಿಂದ. ಇನ್ನೊಂದು ಮೂರನೇದು ಮನಸ್ಸಿನ ಖಿನ್ನತೆ.
ಈ ಕಡೆಯ ಕಾಲದಲ್ಲಿ ನಾವು ಅಧಿಕವಾಗಿ ನಮ್ಮ ಕಾಲದಲ್ಲಿ ಕೇಳ್ಪಡದಿರುವಂತಹ ಒಂದು ಕಾರ್ಯವನ್ನ ಈಗ ಬಹಳ ಕೇಳ್ಪಡ್ತೀವಿ, ಸ್ಟ್ರೆಸ್. ಮಕ್ಕಳನ್ನ ಕೇಳಿದ್ರು ಕೂಡ ಬಹಳ ಸ್ಟ್ರೆಸ್ ಅಂತ ಹೇಳುತ್ತೆ. ಎಲ್ಲ ಕಡೆಗಳಲ್ಲಿಯೂ ಕೆಲಸ ಮಾಡೋವನು, ಮಾಡದೇ ಇರೋವನು, ಕೆಲಸ ಇದೆ ಇಲ್ಲದೆ ಇರೋವನು, ಯಾರನ್ನು ಕೇಳಿದ್ರೂ ಸ್ಟ್ರೆಸ್. ಸತ್ಯವೇದ ಹೇಳುತ್ತದೆ, ಇನ್ನು ಮುಂದೆ ಬರುವಂತಹ ಕಾಲದಲ್ಲಿ 7 ಪಟ್ಟು ಅಧಿಕವಾಗುತ್ತದೆ ಮನಸ್ಸಿನ ಖಿನ್ನತೆ. ಅದಕ್ಕೆ ಸ್ಥಳ ಕೊಟ್ಟರೆ ರಕ್ಷಣೆಯ ಭಾವನೆ ಸ್ವಲ್ಪ ಸ್ವಲ್ಪವಾಗಿ ಇಲ್ಲದಂತೆ ಆಗಿ ನಮ್ಮ ರಕ್ಷಣೆ ನಮ್ಮ ಕೈಯನ್ನು ಬಿಟ್ಟು ಅದು ಬಿಟ್ಟು ಹೋಗುತ್ತದೆ, ಅದು ಅಪಾಯವಾಗುತ್ತದೆ. ಲೂಕನ ಸುವಾರ್ತೆ 21:26 ಹೇಳ್ತಾರೆ, ಕಡೆಯ ಕಾಲದಲ್ಲಿ ಬರುವಂಥ ಭಯಂಕರತೆ. ಏನು ಹೇಳ್ತಾರೆ? ಆಕಾಶದ ಶಕ್ತಿಗಳು ಕದಲುತ್ತವೆ, ಭೂಮಿಯ ಮೇಲೆ ಬರುವಂತಹ ಆಪತ್ತುಗಳಿಗೆ ಭಯಪಟ್ಟು ಎದುರು ನೋಡುತ್ತಿರುವುದರಿಂದ ಮನುಷ್ಯನ ಹೃದಯ ಸೋತು ಹೋಗುತ್ತದೆ. ಕಡೆಯ ದಿನಗಳಲ್ಲಿ ಬರುವಂತಹ ದೊಡ್ಡ ಅಪಾಯ ಮನಸ್ಸಿನ ಹೃದಯದ ಅಪಾಯ. ಅವರ ಹೃದಯ ಖಿನ್ನತೆಗೊಳಗಾಗುತ್ತದೆ. ನಡೆಯುವಂತಹ ಕಾರ್ಯಗಳು, ಕೇಳಲ್ಪಡುವಂತಹ ಕಾರ್ಯಗಳು ಎಲ್ಲವುಗಳ ಮೇಲೆ ನಂಬಿಕೆ ಇಲ್ಲದಿರುವಂತಹ ಒಂದು ಕಾರ್ಯ. ಏನು ಕುಟುಂಬ ಜೀವಿತ? ಇವಾಗ ನೋಡಿ, ಬಹಳ ಮಂದಿ ಏನು ಮದುವೆ ಮಾಡಿ ಕುಟುಂಬವಾಗಿ ಏನು ಜೀವಿತ? ಏನೋ ನಾವು ಬಾಳಬೇಕು ಎನ್ನುವುದಕ್ಕೋಸ್ಕರವಾಗಿ ಯಾರ ಜೊತೆ ಬೇಕಾದರೂ ನಾವು ಬಾಳೋಣ, ಇಷ್ಟವಿಲ್ಲ ಅಂದರೆ ನಮ್ಮ ಪಡ್ ನಾವು ಬಿಟ್ಟು ಹೋಗೋಣ ಎಂಬುದಾಗಿ ಅಂತ ಸಂಸ್ಕೃತಿ ಎಷ್ಟು ಬಹಳ ಸರಳವಾಗಿದೆ ಅಲ್ವಾ? ಹಿಂದೆ ಇದ್ದ ಹಾಗೆ ಸಂಸ್ಕೃತಿ, ಕುಟುಂಬ ಆ ರೀತಿಯೆಲ್ಲ ಏನೂ ಇಲ್ಲ. ಏಕೆಂದರೆ ಅವರಲ್ಲಿ ಒಂದು ಖಿನ್ನತೆ, ಏನು ನಡೆಯುತ್ತೆ ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ಇನ್ನು ಮುಂದೆ ಬರುವ ದಿನಗಳಲ್ಲಿ ಮನಸ್ಥಿತಿ ಬಹಳ ಖಿನ್ನತೆಗೊಳಗಾಗಬೇಕಾದರೆ ನಮ್ಮ ರಕ್ಷಣೆಯನ್ನು ಕಳಕೊಳ್ಳುವುದಕ್ಕೂ ಭಾವನೆಗಳನ್ನು ಕಳಕೊಳ್ಳುವುದಕ್ಕೂ ಬಹಳ ಅವಕಾಶಗಳು ಉಂಟು. ಹಾಗಾಗಿ ಬಹಳ ಗಮನವಾಗಿರಬೇಕು ರಕ್ಷಣೆಯ ಕುರಿತಾಗಿ. ಪ್ರತಿದಿನ ನಿಮ್ಮ ರಕ್ಷಣೆಯಲ್ಲಿ ನೀವು ಅದನ್ನು ನಿರೂಪಿಸಿಕೊಳ್ಳಿರಿ. ಕರ್ತನ ಕೈಯಲ್ಲಿ ಇದ್ದೇನೆ ಎನ್ನುವಂತಹ ಭಾವನೆಯನ್ನು ತೀವ್ರವಾಗಿ ಬೆಳೆಸಿಕೊಳ್ಳಿರಿ. 3ನೆಯ ಕಾರ್ಯ, ಪ್ರಾರ್ಥನೆಯಲ್ಲಿ ದೃಢವಾಗಿ ಧರಿಸಿರಿ. ಕಡೆಯ ಕಾಲದಲ್ಲಿ ಕರ್ತನ ಜನಗಳಿಗೆ ನಾನಲ್ಲ, ಕರ್ತನು ಹೇಳಿದಂಥ ಆಲೋಚನೆ. ಅವರೇನು ಹೇಳ್ತಾರೆ? ಲೂಕ 21ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ, ಹೀಗಿರುವುದರಿಂದ ಇನ್ನು ಮುಂದೆ ಸಂಭವಿಸಲಿರುವಂತಹ ಇವುಗಳಿಗೆ ನೀವು ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ಪೂರ್ಣ ಶಕ್ತರಾಗುವುದಕ್ಕೆ ಯಾವಾಗಲೂ ಪ್ರಾರ್ಥನೆಯಲ್ಲಿ ನಿರಂತರಾಗಿರಿ. ಹಾಗಾಗಿ ಮನುಷ್ಯರಿಗೆ ನೋಡಿ, ಈ ಒಂದು ಕಡೆಯ ಕಾಲದಲ್ಲಿ ಕರ್ತನು ಬರುವಾಗ ಅವರ ರಾಜ್ಯದಲ್ಲಿ ಕಾಣಲ್ಪಡುವುದಕ್ಕೋಸ್ಕರ ಒಂದು, ಅವನಿಗೆ ಆ ಒಂದು ರಕ್ಷಣೆಯನ್ನು ಕಳಕೊಳ್ಳದಂತೆ ಇರಬೇಕು. ಸತ್ಯವೇದವನ್ನು ಬಿಟ್ಟು ಬೇರೆ ಪಡೆದೇ ಇರಬೇಕು. ಸೈತಾನನ ಒಂದು ತಂತ್ರ ಏನು ಗೊತ್ತಾ? ಸತ್ಯವೇದವನ್ನು ನಿಮ್ಮ ಕೈಯಿಂದ ತೆಗೆಯುವುದಾದರೆ ನಿಮ್ಮನ್ನು ಇರುಳಿನ ಭಯಕ್ಕೂ ಈರುಳ್ಳಿ ಕಾಣಲ್ಪಡುವಂತಹ ಆ ಕಾರ್ಯಗಳಿಗೂ ನಿಮ್ಮನ್ನು ಒಳಪಡಿಸಿ ಗೊಂದಲಪಡಿಸುತ್ತದೆ. ರಕ್ಷಣೆಯನ್ನು ಕಳಕೊಳ್ಳುವಂತೆ ಮಾಡುವುದಾದರೆ ಭಯಪಡಿಸಿಯಾದರೂ, ಆಸೆ ತೋರಿಸಿಯಾದರೂ, ಸೋಲು ಕೊಟ್ಟಾದರೂ ಕಳಕೊಳ್ಳುವಂತೆ ಮಾಡಿದರೆ ನೀವು ಪರಲೋಕದ ಒಳಗೆ ಹೋಗಲು ಸಾಧ್ಯವಿಲ್ಲದ ಹಾಗೆ ನಿಮ್ಮ ಭಾವನೆಗಳನ್ನು ದೋಚಬಹುದು. 3ನೇದಾಗಿ ಅವನಿಗೇನೆಂದರೆ ಪ್ರಾರ್ಥನೆ ಮಾಡುವಂಥ ಕ್ರೈಸ್ತರೇ ಅವನಿಗೆ ಟಾರ್ಗೆಟ್. ಇದು ಒಬ್ಬ ಪ್ರವಾದಿಯೋ ಒಬ್ಬ ಸೇವಕನು ಕೊಟ್ಟಂತಹ ಆಲೋಚನೆ ಅಲ್ಲ. ಕಡೆಯ ಕಾಲದಲ್ಲಿ ಏನು ಮಾಡಬೇಕು ಅಂದರೆ, ಇನ್ನು ಸಂಭವಿಸಲಿರುವಂಥ ಇವೆಲ್ಲವುಗಳಿಗೆ ನೀವು ತಪ್ಪಿಸಿಕೊಂಡು ಮನುಷ್ಯ ಕುಮಾರನ ಮುಂದೆ ನಿಲ್ಲುವುದಕ್ಕೆ ಪೂರ್ಣ ಶಕ್ತರಾಗುವಂತೆ ಎಡಬಿಡದೆ ಪ್ರಾರ್ಥನಾ ಮನವಿಗಳನ್ನು ಸಲ್ಲಿಸಿರಿ. ಯಾಕೆ ಪ್ರಾರ್ಥನೆ ಮಾಡಬೇಕು? ಅದರಲ್ಲಿ 2 ಕಾರ್ಯವನ್ನು ಹೇಳಿದ್ದಾರೆ. ಇದುವೇ ಪ್ರಧಾನವಾಗಿರುವ ಪ್ರಾರ್ಥನೆ. 1, ಬರುವ ಸೈತಾನನ ವಂಚನೆಗಳು, ನಡೆಯುವಂತಹ ಭಯಂಕರವಾದ ಕ್ರಿಯೆಗಳಿಗೆ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಾರ್ಥನೆ. 2ನೇದಾಗಿ, ತಪ್ಪಿಸಿಕೊಂಡರೂ ವಿಶ್ವಾಸದಲ್ಲಿ ಬಾಧೆಗೆ ಒಳಗಾಗಿ, ರಕ್ಷಣೆಯಲ್ಲಿ ಬಾಧೆಗೆ ಒಳಗಾಗಿ ಕಳೆದುಕೊಳ್ಳದ ಹಾಗೆ ನೀವು ಅವರ ಮುಂದೆ ನಿಲ್ಲುವುದಕ್ಕೆ ಪಾತ್ರವಾಗಿ ನಿಮ್ಮ ಬಳಿ ಕೊಡಲ್ಪಟ್ಟದಕ್ಕೆ ಸುರಕ್ಷಿತವಾಗಿಟ್ಟುಕೊಳ್ಳುವುದಕ್ಕೆ ಪ್ರಾರ್ಥಿಸಬೇಕು. ಈ 2 ಪ್ರಾರ್ಥನಾ ಮನವಿ ಇದರೊಳಗಿದೆ. ನೀವು ಎಚ್ಚರವಿದ್ದು ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿದ್ದಕ್ಕೆ ಕಂಡ ಕಾರ್ಯಕ್ಕೆ ಪ್ರಾರ್ಥನೆ ಮಾಡ್ತೀವಿ. ಇದರಲ್ಲಿ ಯಾವುದಕ್ಕೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ದೇವರು ಹೇಳುವಂತಹ, ಕಡೆಯ ಕಾಲದಲ್ಲಿ ಹೇಳುವಂತಹ ಆಲೋಚನೆಯ ಪ್ರಾರ್ಥನೆ. ಈ 2 ಕಾರ್ಯಗಳ ಆಧಾರದ ಮೇಲೆ ಪ್ರಧಾನ ಪ್ರಾರ್ಥನೆ ಈ ಪ್ರಾರ್ಥನೆ. ಉಳಿದ ಕಾರ್ಯಗಳಿಗೆ ಪ್ರಾರ್ಥನೆ ಮಾಡಿ. ಪ್ರಧಾನ ಪ್ರಾರ್ಥನೆ ಏನೆಂದರೆ, ನೀವು ತಪ್ಪಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆ ಮಾಡಿ. ಸೈತಾನನ ವಂಚನೆ, ಸೈತಾನನ ಮೋಸವಾಗಿರುವ ಕಾರ್ಯ, ಸೈತಾನನ ಆಸೆಯ ಮಾತು ಅಥವಾ ಸೈತಾನನ ತೋರಿಸುವಂತಹ ಹಲವು ವಿಧವಾಗಿರುವಂತಹ ದೃಶ್ಯಗಳಾಗಿರ್ಬೋದು, ನಂಬಿಕೆಯನ್ನು ಕಳಕೊಳ್ಳುವಂತೆ ಮಾಡುವಂಥ ಕಾರ್ಯ, ಮನಸ್ಸಿನ ಖಿನ್ನತೆ, ಇವೆಲ್ಲವನ್ನು ಜಯಿಸಿ ಅವುಗಳಿಗೆ ನೀವು ತಪ್ಪಿಸಿಕೊಳ್ಳುವ ಹಾಗೆ ಸೈತಾನ ನೀಡುವಂತಹ ಎಲ್ಲ ಬಲೆಗಳಿಗೂ, ಸೈತಾನನ ತಂತ್ರ, ವಂಚಕರನ್ನು ಎಬ್ಬಿಸುತ್ತಾನೆ ತಂತ್ರ, ಅವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮೊದಲು ಪ್ರಾರ್ಥನೆ ಮಾಡಿ. ಅದನ್ನೇ ಪ್ರಾರ್ಥನೆ ಮಾಡಕ್ಕೆ ಹೇಳ್ತಾರೆ.
ರಾತ್ರಿ ಹಗಲು ಪ್ರಾರ್ಥನೆ ಮಾಡಕ್ಕೆ ಹೇಳ್ತಾರೆ ಅಂತ ಹೇಳಿ ಬೀದಿಯಲ್ಲಿರುವವರ ಹೆಸರು, ಮನೆಯಲ್ಲಿರುವವರ ಹೆಸರು, ರೋಡಲ್ಲಿ ಹೋಗೋವರು ಬರೋವರು ಎಲ್ಲವನ್ನ ಹಾಕಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ನಾವು. ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ರಿ, ಆದರೆ ದೇವರು ನಿಮಗೆ ಹೇಳುವಂತಹ ಪ್ರತ್ಯೇಕವಾಗಿರುವ ಪ್ರಾರ್ಥನೆ ಎನ್ನುವಂಥದ್ದು ಬರುವಂತಹ ಕೆಡುಕುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಾರ್ಥನೆ ಮಾಡಿ. ಎರಡನೇದಾಗಿ, ದುಷ್ಟತ್ವದಿಂದ ತಪ್ಪಿಸಿಕೊಂಡರೂ ನಿಮ್ಮ ನಂಬಿಕೆಯು ನಿಮ್ಮ ಸಿದ್ಧತೆಯು ಬಾಧೆಗೆ ಒಳಗಾಗದ ಹಾಗೆ ತಪ್ಪಿಸಿಕೊಳ್ಳಬೇಕು. ಅದರಲ್ಲಿ ಯಾವ ಬಾಧೆ ಉಂಟಾಗಬಾರದು. ಹಾಗಾಗಿ ದೇವರು ಬರುವಾಗ ಅವರ ಮುಂದೆ ನಿಲ್ಲುವುದಕ್ಕೆ, ಶಕ್ತರಾಗಿ ಎಣಿಸಲ್ಪಡುವುದಕ್ಕೆ, ಆಗ ಮಾತ್ರ ಶಕ್ತರಾಗುವುದಕ್ಕೆ ಸಾಧ್ಯ. ಆ ಒಂದು ಸಿದ್ಧತೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಇವೆರಡೇ. ಅದರಲ್ಲಿ ಬಹಳ ವಿಭಾಗಗಳು ಇರ್ಬೋದು. ಆ ಎರಡು ಕೂಡ ಯಾವುದನ್ನು ಕೇಂದ್ರವಾಗಿ ಇಟ್ಕೋಬೇಕು? ಒಂದು, ಅವುಗಳಲ್ಲಿ ತಪ್ಪಿಸಿಕೊಳ್ಳಬೇಕು. ಎರಡನೇದಾಗಿ ಅವರ ಬರುವಿಕೆಯಲ್ಲಿ ಕಾಣಲ್ಪಡಬೇಕು. ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಇದರಲ್ಲಿ ಸೈತಾನನ ತಂತ್ರ ಏನಂತ ನೋಡುವುದಾದರೆ, ನಿಮ್ಮ ಪ್ರಾರ್ಥನೆಯನ್ನು ದಾರಿ ತಪ್ಪಿಸುವುದಕ್ಕೂ, ನಿಮ್ಮ ಪ್ರಾರ್ಥನೆಯಲ್ಲಿ ಬರುವಂತಹ ನಂಬಿಕೆಯನ್ನು ಕಡಿಮೆ ಮಾಡುವುದಕ್ಕೂ ಕಾರಣಗಳನ್ನು ಮಾಡ್ತಾನೆ. ಕಡೆಯ ಕಾಲದ ಪ್ರಾರ್ಥನೆಗಳಿಗೆ ಬರುವಂತಹ ಅಪಾಯಗಳು ಅದು ಏನೆಂದರೆ, ಪ್ರಾರ್ಥನೆಯಲ್ಲಿ ನಂಬಿಕೆಯನ್ನು ಕಳಕೊಳ್ಳುವಂತೆ ಮಾಡುವಂಥ ಉಪದೇಶಗಳು. ಇವತ್ತು ಬಹಳ ಮಂದಿ ಅಳುತ್ತಾ, ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ಮಾಡುತ್ತಾ, ಅದೆಲ್ಲ ಏನು ಬೇಡ, ದೇವರ ಕೃಪೆ ನಮಗಿರುವಂಥದ್ದಾಗಿದೆ, ಸಮೃದ್ಧಿ ನಮಗಿರುವಂಥದ್ದಾಗಿದೆ, ವಾಗ್ದಾನವಿದೆ, ಯೇಸು ಎನ್ನುವಂಥ ಹೆಸರು ನಮಗೆ ಗೊತ್ತಿದೆಯಾ, ನಿಮ್ಮನ್ನು ಏನು ಮುಟ್ಟಲಾಗುವುದಿಲ್ಲ, ಪ್ರಾರ್ಥನೆ ಮಾಡಬೇಕಾಗೋದಿಲ್ಲ, ಕೊಂಡಾಡಿರಿ, ಸಂತೋಷವಾಗಿರಿ, ಅದನ್ನೇ ದೇವರು ಹೇಳುತ್ತಾರೆ ಎಂಬುದಾಗಿ ಹೇಳಿ ಪ್ರಾರ್ಥನೆಯ ಮೇಲಿರುವಂತಹ ನಂಬಿಕೆಯನ್ನು ಹಾಳು ಮಾಡುವಂತಹ ಉಪದೇಶಗಳು ಅಧಿಕವಾಗುತ್ತಾ ಬರುತ್ತಿವೆ. ಅದಕ್ಕೆ ಸ್ಥಳ ಕೊಡಬೇಡಿ, ಏಕೆಂದರೆ ಕಡೆಯ ಕಾಲದಲ್ಲಿ ಪ್ರಾರ್ಥನೆ ನಿಮ್ಮನ್ನು ಕಾಪಾಡುವುದು. ಈ ತಂತ್ರಗಳಿಗೆ ಸ್ಥಳ ಕೊಡುವುದಾದರೆ ಪ್ರಾರ್ಥನೆ ಬಿಟ್ಟೋಗುತ್ತೆ. ಪ್ರಾರ್ಥನೆಯ ಮೇಲೆ ನಂಬಿಕೆ ಇಲ್ಲದೆ ಮಾತಾಡ್ತಾರೆ. ಅವಿಶ್ವಾಸಿಕರಣೆಯ ಪ್ರಾರ್ಥನೆ ಮಾಡಬೇಕು. ಕರ್ತನು ಯುಗದ ಸಮಾಪ್ತಿಯವರೆಗೂ ಸದಾ ಸರ್ವದಿನಗಳ ಜೊತೆ ಇರ್ತೀನಿ ಅಂತ ಹೇಳಿದ್ರಲ್ಲ, ಮತ್ತ್ಯಾಕೆ ಅಪನಂಬಿಕೆಯಲ್ಲಿ ಪ್ರಾರ್ಥನೆ? ಮೊದಲಿಂಗನು ತನ್ನ ಜೊತೆ ಇರಬೇಕಾದರೆ ಇದೊಂದು ದೊಡ್ಡ ಸೇವಕನು ನಡೆದಂಥ ಒಂದು ಕಾರ್ಯ ಇದು. ಅವರ ಅಸಿಸ್ಟೆಂಟ್ ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಸೇವಕರು ಆ ಕಡೆ ಬಂದರು. ಏನಪ್ಪ ಅಂತ ಕೇಳಿದ್ರು. ಪ್ರಾರ್ಥನೆ ಮಾಡ್ತಿದ್ದೀರ ಅಯ್ಯ ಅಂತ ಹೇಳಿದರು. ತಕ್ಷಣ ಅವರು ಹೇಳಿದರು, ಮೊದಲಿಂಗನು ತನ್ನೊಂದಿಗಿರಬೇಕಾದರೆ ಆ ಮೊದಲಿಂಗನ ಸ್ನೇಹಿತರು ಉಪವಾಸ ಮಾಡುತ್ತಾರಾ, ಅಳುತ್ತಾರಾ, ಕರ್ತನ ಜೊತೆ ಇದ್ದಾರಲ್ವ, ಯಾಕೆ ಪ್ರಾರ್ಥನೆ ಅಂತ ಕೇಳಿದರು. ಕೇಳಕ್ಕೆ ಚೆನ್ನಾಗೇ ಇದೆ. ಈ ಪ್ರಾರ್ಥನೆಯನ್ನು ನಿಮ್ಮಿಂದ ತೆಗೆಯುವುದಾದರೆ, ಪ್ರಾರ್ಥನೆ ಮೇಲಿರುವಂಥ ನಂಬಿಕೆಯನ್ನು ತೆಗೆದರೆ ನಿಮ್ಮನ್ನು ಸುಲಭವಾಗಿ ಕೆಳಗೆ ಬೀಳಿಸಬಹುದು. ಅದಕ್ಕಿರುವಂಥ ಉಪದೇಶಗಳು ಯೋಬನ ಪುಸ್ತಕ 21ನೇ ಅಧ್ಯಾಯ 15ನೇ ವಾಕ್ಯ ಹೇಳುತ್ತದೆ, ಸರ್ವಶಕ್ತನನ್ನು ನಾವು ಸೇವಿಸುವುದಕ್ಕೆ ಅವರು ಯಾರು? ಅವರನ್ನು ನೋಡಿ ವಿಜ್ಞಾಪನೆ ಮಾಡುವುದರಿಂದ ನಮಗೆ ಪ್ರಯೋಜನವೇನು ಅಂತ ಹೇಳುತ್ತಾರೆ. ಅವರ ಕಾಲದಲ್ಲಿಯೇ ಇದ್ದಿದ್ದಾರೆ. ಅವರನ್ನು ನೋಡಿ ಕೂಗುವುದರಿಂದ ಏನು ಪ್ರಯೋಜನ ಎಂಬುದಾಗಿ ಕೇಳುತ್ತಾರೆ. ಆದರೂ ಅವರ ಜೀವನ, ಇಂಥವರು ಹೇಳುವವರ ಬದುಕು ಅವರ ಕೈಯಲ್ಲಿರುವುದಿಲ್ಲ. ಅವನ ನಿಯಂತ್ರಣದಲ್ಲಿಯೇ ಇರುವುದಿಲ್ಲ. ದುಷ್ಟನ ಆಲೋಚನೆ ನಮಗೆ ದೂರವಾಗಿರಲಿ. ಪ್ರಾರ್ಥನೆಯ ಮೇಲೆ ನಂಬಿಕೆಯನ್ನು ಅಸಡ್ಡೆ ಮಾಡುವಂತೆ ಮಾತಾಡುವವನನ್ನು ಸತ್ಯವೇದ ದುಷ್ಟ ಎಂಬುದಾಗಿ ಹೇಳುತ್ತದೆ. ದೇವರನ್ನು ನೋಡಿ ವಿಜ್ಞಾಪಿಸುವುದಕ್ಕೂ ಸರ್ವಶಕ್ತನನ್ನು ಸೇವಿಸುವುದಕ್ಕೂ ಅವರು ಯಾರು ಎಂಬುದಾಗಿ ದುಷ್ಟನು ಹೇಳುತ್ತಾನೆ. ಪ್ರಾರ್ಥನೆ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಕೇಳ್ತಾರೆ. ಇದು ಒಂದು ಟೈಪ್. ಮತ್ತೊಂದು ಟೈಪ್ ಇದ್ದಾರೆ. ಇವರೇನು ಮಾಡ್ತಾರೆ ಅಂದರೆ, ನಮ್ಮ ಪ್ರಾರ್ಥನೆಯನ್ನು ಬೇರೆ ಕಡೆ ದೆಸೆ ತಿರುಗಿಸುತ್ತಾರೆ. ಬೇರೆ ಕಡೆ ದೆಸೆ ತಿರುಗಿಸಿ ಬೇಡದಿರುವ ಕಾರ್ಯಗಳಿಗೆ ನಿಮ್ಮ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯುವ ಹಾಗೆ ನಮ್ಮನ್ನು ತಪ್ಪಾಗಿ ಮುನ್ನಡೆಸುವವರು ಇದ್ದಾರೆ. ಆ ರೀತಿ ತಪ್ಪಾಗಿ ಮುನ್ನಡೆಸುವವರು ನಮ್ಮ ಸಮಯವನ್ನು, ಪ್ರಾರ್ಥನೆಯನ್ನು ಯಾವುದರ ಕಡೆ ಗುರಿ ಇಡಬೇಕೋ ಗುರಿಯನ್ನು ಮಾರ್ಪಡಿಸುತ್ತಾರೆ. ಕವಣೆ ಒಂದು ಒಳ್ಳೆಯ ಆಯುಧವೇ, ಅದರಲ್ಲಿರುವಂಥ ಕಲ್ಲು ಒಳ್ಳೆಯ ಆಯುಧವೇ. ದಾವೀದನು ಒಳ್ಳೆ ಮನುಷ್ಯನೇ, ಆದರೆ ಯಾವ ಕಡೆ ಅದನ್ನು ಬೀಸಬೇಕೋ ಆ ಕಡೆ ಬೀಸಿದರೆ ಮಾತ್ರ ಜಯ. ಅದನ್ನೇ ತಪ್ಪಾದ ಸ್ಥಳದ ಕಡೆಗೆ ಬೀಸಿದರೆ ಅದು ಅಪಾಯದಲ್ಲಿ ಮುಕ್ತಾಯವಾಗುತ್ತದಲ್ವಾ. ಹಾಗಾಗಿ ಅದರಿಂದ ಕವಣೆಯೂ ಮುಖ್ಯ, ಕಲ್ಲೂ ಮುಖ್ಯ, ದಾವೀದನೂ ಮುಖ್ಯ. ಅದು ಹೋಗಿ ತಲುಪಬೇಕಾಗಿರುವ ಗುರಿ ಬಹಳ ಮುಖ್ಯ. ಹಾಗಾದರೆ ಪ್ರಾರ್ಥನೆಯನ್ನು ಡೈವರ್ಟ್ ಮಾಡುವವರಿದ್ದಾರೆ. ಬೇಡದಿರುವ ಕಾರ್ಯಗಳಿಗೆ ಪ್ರಾರ್ಥನೆ ಮಾಡಕ್ಕೆ ಹೇಳೋದು. ಆ ಕೆರೆಬಿಯನ್ ದ್ವೀಪಗಳಿಗಾಗಿ ಪ್ರಾರ್ಥನೆ ಮಾಡೋಣ, ಆ ದ್ವೀಪಗಳ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡೋಣ. ಆ ಕೆರೆಬಿಯನ್ ದ್ವೀಪಗಳು ಎಲ್ಲಿದೆ ಅಂತ ಗೊತ್ತಾ ನಿಮಗೆ? ಮ್ಯಾಪ್ ಕೊಟ್ಟರೆ ಅದನ್ನು ನೀವು ಕಂಡುಹಿಡಿಯುತ್ತೀರದರಲ್ಲಿ ಅದೇನು ಅಂತ ಗೊತ್ತಾ? ಅದಕ್ಕೆ ಕುಳಿತು ರಾತ್ರಿ ಹಗಲು ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ. ಆ ರೀತಿಯಾಗಿ ಹೇಳಿ ಅದನ್ನು ಪ್ರಧಾನಪಡಿಸಿ ನಿಮ್ಮನ್ನು ಈ ಕಾರ್ಯಗಳ ಮೇಲೆ ಗಮನ ಸಲ್ಲಿಸಲು ಬಿಡದ ಹಾಗೆ ಬೇಡದಿರುವ ಕಾರ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ. ಒಂದು ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯೌವನಸ್ಥರನ್ನು ಕರೆದು ಅದನ್ನು ನಡೆಸುವಂತಹ ಸಭಾಪಾಲಕರು
ನಡೆಯುವಂತಹ ಕ್ರಿಕೆಟ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ. ಎಲ್ಲರೂ ಕೈ ಎತ್ತಿ ಪ್ರಾರ್ಥನೆ ಮಾಡೋಣ, ಕಣ್ಣಿನಿಂದ ಪ್ರಾರ್ಥನೆ ಮಾಡೋಣ. ಇಂಡಿಯಾ ಟೀಮ್ ಜಯಿಸಬೇಕು. ಯಾಕಂದರೆ ಕ್ರಿಕೆಟ್ ಬಗ್ಗೆ ನನಗೇನು ಗೊತ್ತಿಲ್ಲ. ಈ ರೀತಿಯಾಗಿ ಹೇಳ್ತಾರೆ ಅವರು. ಆ ಟೀಮ್ ಜಯಿಸಬೇಕು, ಅದಕ್ಕೆ ಕರ್ತನು ಸಹಾಯಕನಾಗಿರಬೇಕು. ದಾವೀದನನ್ನು ಜಯಿಸುವಂತೆ ಮಾಡಿದ ದೇವರು ಅದೇ ರೀತಿಯಾಗಿ ಇವರನ್ನು ಜಯಿಸುವಂತೆ ಮಾಡಬೇಕು. ಯೆಹೋಶುವನಿಗೆ ಜಯ ಕೊಟ್ಟ ಹಾಗೆ ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ಬಂದು ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವುದು. ಇದು ನಿಜವಾಗಿ ಯೂಟ್ಯೂಬಲ್ಲಿ ಇದೆ. ಪ್ರಾರ್ಥನೆ ಮಾಡಕ್ಕೆ ಹೇಳ್ತಾರೆ. ಯಾತಕ್ಕದು? ಹಾಗಾಗಿ ಅಷ್ಟು ಮಂದಿಯ ಒಂದು ಪ್ರಾರ್ಥನೆಯನ್ನ ದಾರಿ ತಪ್ಪಿಸಿ ಅವರ ಸಮಯ, ಪ್ರಾರ್ಥನೆ ಎಲ್ಲವನ್ನು ಕೂಡ ಹಾಗೆ ಡೈಲ್ಯೂಟ್ ಮಾಡಿ, ಕಳಕೊಳ್ಳುವಂತೆ ಮಾಡಿ, ಬೇರೆ ದಾರಿಯಲ್ಲಿ ಓಡುವಂತೆ ಮಾಡುವುದು. ಇಂಡಿಯಾದಲ್ಲಿ 1000 ಸಮಸ್ಯೆ ಇರುತ್ತೆ. ಎಲ್ಲಾದರೂ ಇರುವ ಯಾವುದು ಗೊತ್ತಿಲ್ಲದಿರುವಂತಹ ದೇಶಕ್ಕೆ ಪ್ರಾರ್ಥನೆ ಮಾಡಕ್ಕೆ ಹೇಳಿ. ಯಾರು ಅಂತಲೇ ಗೊತ್ತಿಲ್ಲ ನಮಗೆ. ಯಾವ ಭಾರದಿಂದ ಪ್ರಾರ್ಥನೆ ಮಾಡ್ತಾರೆ? ಈ ಸೇವಕರು ಹೇಳಿದ್ರಲ್ಲ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕಾಗಿ ಗೋಳಾಡಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಕ್ಕೆ ಹೇಳಿ. ತಪ್ಪಾದ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡುವುದಕ್ಕೆ ನಮ್ಮನ್ನು ಮುನ್ನಡೆಸುವವರಿದ್ದಾರೆ. ನಮ್ಮ ನೋಡುವುದಾದರೆ ಮೇಲ್ನೋಟಕ್ಕೆ ಪ್ರಾರ್ಥನೆ ತಾನೆ. ಇದರಲ್ಲಿ ಏನು ಅಂತ ನೀವು ಕೇಳ್ತೀರಾ? ನೀವು ದೇವರು ಹೇಳಿದ 2 ಕಾರ್ಯಗಳನ್ನು ಬಿಟ್ಟು ಬೇರೆ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ನಿಮ್ಮ ಪ್ರಾರ್ಥನೆಯನ್ನು ಕಳಕೊಳ್ಳುವಂತೆ ಮಾಡುವುದಕ್ಕೆ ಸೈತಾನನ ಕುತಂತ್ರಗಳಲ್ಲಿ ಒಂದಾಗಿದೆ. ಹಾಗಾಗಿ ಕಡೆಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಕಳಕೊಳ್ಳುವುದಕ್ಕೆ ಬಿಟ್ಟುಕೊಡಬೇಡಿ. ಪ್ರಾರ್ಥನೆಯನ್ನು ಮಾರ್ಪಡಿಸುವುದಕ್ಕೆ ಬಿಟ್ಟುಕೊಡಬೇಡಿ. ಪ್ರಾರ್ಥನೆ ಮಾಡಬೇಕು. ಸತ್ಯವೇದ ಹಾಗೆ ಹೇಳುತ್ತದೆ. ರಾತ್ರಿ ಹಗಲು ದೇವರ ಬಳಿ ಪ್ರಾರ್ಥನೆ ಮಾಡಿ ಅಂತ ದೇವರೇ ಹೇಳಿದರು. ಆದರೆ ಯಾತಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ನೀವು ಇವುಗಳಿಗೆ ತಪ್ಪಿಸಿಕೊಳ್ಳುವುದಕ್ಕಾಗಿ ಗುರಿಯಿಟ್ಟು ಪ್ರಾರ್ಥನೆ ಮಾಡಿ. ನಡೆಯುವಂಥ ಕಾರ್ಯಗಳನ್ನು ನೋಡಿ. ಸೈತಾನನು ತಂತ್ರವನ್ನು ತರುವವನಾಗಿದ್ದಾನೆ. ಎಲ್ಲ ಜನಗಳು ಕೈಯಲ್ಲಿ ಮುದ್ರೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ ತಕ್ಷಣ ಪ್ರಾರ್ಥನೆ ಮಾಡಿ, ದೇವರೇ, ಈ ದೊಡ್ಡ ಅಪಾಯದಿಂದ ನಾವು ತಪ್ಪಿಸಿಕೊಳ್ಳಬೇಕು. ಅಥವಾ ಮೃಗಕ್ಕೆ ಒಂದು ರೂಪವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಲೋಕಪೂರ್ತಿಯಾಗಿ ಒಂದು ಕಾನೂನಾತ್ಮಕವಾಗಿ ಬರುವಂಥದ್ದಾಗಿರುತ್ತದೆ. ನಾನು ಇದರಲ್ಲಿ ತಪ್ಪಿಸ್ಕೋಬೇಕು. ಈ ಪಾಪದಲ್ಲಿ ಸಿಲುಕು ಬರದ ಹಾಗೆ ತಪ್ಪಿಸಿಕೊಳ್ಳಬೇಕು. ಆ ತಪ್ಪಿಸಿಕೊಳ್ಳುವುದಕ್ಕಾಗಿರುವ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಪಾಪ ತೀವ್ರವಾಗಿ ಅದು ಬರ್ತಾ ಇದೆ, ಮನೆಯ ಬಾಗಿಲವರೆಗೂ ಬಂದಿದೆ. ಅದರಲ್ಲಿ ತಪ್ಪಿಸ್ಕೋಬೇಕು. ನಾನು ಅದರಲ್ಲಿ ಸಿಲುಕಬಾರದು. ನನ್ನ ಮನಸ್ಸು ಅದರಲ್ಲಿ ಹೋಗಬಾರ್ದು. ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ, ಕರ್ತನ ಒಳಗೆ ಕೊಟ್ಟಿರುವ ನಂಬಿಕೆ, ವಿಶ್ವಾಸ, ರಕ್ಷಣೆ ಇವೆಲ್ಲವೂ ಬಾಧೆಗೆ ಒಳಗಾಗದ ಹಾಗೆ ಅವರು ಬರುವಾಗ ಅವರ ಮುಂದೆ ನಿಲ್ಲಲು ಸಿದ್ಧತೆ ನನ್ನಲ್ಲಿ ಬೇಕು. ಎಲ್ಲ ಕಾರ್ಯಗಳನ್ನು ನೋಡಬೇಕಾದರೆ ವಿಶ್ವಾಸ ಕಡಿಮೆ ಆಗುತ್ತೆ. ಈ ಕಾರ್ಯವನ್ನು ನೋಡಬೇಕಾದರೆ ನಾನು ಇಟ್ಟುಕೊಂಡಿರುವಂತಹ ಪರಿಶುದ್ಧತೆ ಮೇಲೆ ಇಟ್ಟಿರುವಂತಹ ನಂಬಿಕೆಯ ಹಿಡಿತ ಅದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಿದೆ. ನಾನು ಸಿದ್ಧವಾಗಿರಬೇಕು ಎಂಬುದಾಗಿ ಅದಕ್ಕಾಗಿ ಪ್ರಾರ್ಥನೆ ಮಾಡಿ ಆ ಒಂದು 2 ಕಾರ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಲು ಪ್ರಧಾನವಾಗಿ ಹೇಳುತ್ತಾರೆ. ಉಳಿದಿದ್ದಕ್ಕೆ ಪ್ರಾರ್ಥನೆ ಮಾಡಬಾರದು ಅಂತ ಹೇಳಿಲ್ಲ. ಪ್ರಾರ್ಥನೆ ಮಾಡಿ. ನಿಮಗೆ ಯಾವುದು ಗೊತ್ತೋ, ಯಾವುದರ ಮೇಲೆ ಭಾರ ಬರುತ್ತೋ ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಅರಿಯಲ್ಪಡೆದಿರುವ ಕಾರ್ಯಗಳು, ಮಂಗಳ ಗ್ರಹಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀನಿ. ಅದರಲ್ಲಿ ಈ ಬಾರಿ ಹೋಗಬೇಕಾದ್ರೆ ನೀರು ಅಧಿಕವಾಗಬೇಕು. ನೀರೇ ಓಡಲಿ, ಮಳೆಯೇ ಸುರಿಲಿ. ಏನು ಮಾಡ್ತೀರಿ ನೀವು ಹೋಗಲ್ಲಿ? ಮಂಗಳ ಗ್ರಹಕ್ಕೆ ಹೋಗಿ ಮನುಷ್ಯರು ಹೋಗಿ ಅಲ್ಲಿ ವಾಸವಾಗಿರ್ತಾರ? ಆಕಾಶದಲ್ಲಿ ಮನೆಗಳನ್ನು ಕಟ್ಟಿದರೂ ಕೂಡ ಅದನ್ನು ಕೆಳಗೆ ತಳ್ಳುವೇನು? ಹದ್ದುಗಳ ಹಾಗೆ ಉನ್ನತದಲ್ಲಿ ಆಕಾಶದಲ್ಲಿ ಗೂಡುಗಳನ್ನು ಕಟ್ಟಿದರೂ ತಳ್ಳುವೆನೆಂಬುದಾಗಿ ದೇವರು ಹೇಳಿದ್ದಾರೆ. ಇವರು ಇದನ್ನು ಕಂಡು ಹಿಡಿದು ಇನ್ನೂ ಒಂದು ತಲೆಮಾರು ಬಂದು ಅಲ್ಲಿ ಪ್ಲಾಟ್ ತಗೊಂಡು ಮನೆ ಕಟ್ಟಿದಲ್ಲಿ ನಡೆಯುತ್ತಾ? ತಕ್ಷಣ ಬೇಡದಿರುವ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ಯಾವುದು ನಿಮಗೆ ಗೊತ್ತು? ಯಾವುದರ ಮೇಲೆ ಭಾರ ಬರುತ್ತದೆ? ಯಾವುದು ನಿಮ್ಮ ಕಣ್ಗಳಿಗೆ ನೇರವಾಗಿ ಕಾಣಿಸುತ್ತದೆ? ಯಾತಕ್ಕೆ ಪ್ರಾರ್ಥನೆ ಮಾಡ್ತೀರೋ ಅದಕ್ಕಾಗಿ ಮಾಡಿ. ಪ್ರಧಾನವಾಗಿರುವ ಪ್ರಾರ್ಥನೆಯ ಸ್ವಭಾವ, ನೀವು ಕಡೆಯ ಕಾಲದ ವಂಚನೆಗಳಿಗೆ ಮೊದಲು ತಪ್ಪಿಸಿಕೊಳ್ಳಬೇಕು. ಎರಡನೇದಾಗಿ, ನಿಮ್ಮನ್ನು ಸಿದ್ಧಪಡಿಸಿಕೊಂಡು ಅವರ ಬರುವಿಕೆಯಲ್ಲಿ ಕಾಣಲ್ಪಡಬೇಕು. ಇದಕ್ಕೆ ಯಾವ ಯಾವ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಒಂದು ಪಟ್ಟಿ ಮಾಡಿ ಅದಕ್ಕೆ ಪ್ರಾರ್ಥನೆ ಮಾಡಿರಿ. ಕಡೆಯ ಕಾಲದ ಕ್ರೈಸ್ತರು ಕಡೆಯ ಕಾಲದ ಪ್ರತಿ ಕಾರ್ಯಗಳ ಕುರಿತಾಗಿ ಎಚ್ಚರಿಕೆ ಉಳ್ಳವರಾಗಿರಬೇಕು. ಹೇಳುವುದಕ್ಕೆ ಬಹಳ ಕಾರ್ಯಗಳು ಉಂಟು. ಇವತ್ತೊಂದು 3 ಕಾರ್ಯವನ್ನು ಪ್ರಧಾನವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಗಮನಿಸಿರಿ. ಕರ್ತನು ಬೇಗ ಬರಲಿದ್ದಾರೆ. ಕಣ್ಗಳನ್ನು ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥಿಸೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ಕಾಲವು ಕಡೆಯದಾಗಿ ಇದೆ ಎಂಬುದಾಗಿ ಅರಿತಿದ್ದೇವೆ. ಕಡೆಯ ಕಾಲದಲ್ಲಿ ದೇವರೇ, ನಾವು ಏನೆಲ್ಲ ಕಾರ್ಯಗಳಲ್ಲಿ ಗಮನವಾಗಿರಬೇಕು? ಸೈತಾನನ ವಂಚನೆಗಳು, ಸೈತಾನನ ಸುಳ್ಳಾಗಿರುವ ಉಪದೇಶಗಳು, ವಂಚಿಸುವವರ ಮಾತು, ದೇವರೇ ನಮ್ಮ ವಿಶ್ವಾಸವನ್ನು ಕಳಕೊಳ್ಳುವಂತೆ ಮಾಡುವ ಕಾರ್ಯಗಳು, ಪ್ರಾರ್ಥನೆಯನ್ನು ಕಳಕೊಳ್ಳುವಂತೆ ಮಾಡುವ ಕಾರ್ಯಗಳು, ಸತ್ಯವೇದವನ್ನು ಬಿಟ್ಟು ದೂರ ಮಾಡುವಂಥ ಸೈತಾನನ ಸ್ವಭಾವ, ಇವೆಲ್ಲವುಗಳಿಂದ ಕರ್ತನ ನೀವು ನಮ್ಮನ್ನು ಕಾದುಕೊಳ್ಳುವ ಹಾಗೆ ನಾವು ಪ್ರತಿ ದಿನವೂ ಗಮನಿಸುವುದಕ್ಕೆ, ಸಿದ್ಧಪಡುವುದಕ್ಕೆ ದೇವರೇ ನಮಗೆ ಸಹಾಯ ಮಾಡ್ರಿ.
ನಮ್ಮ ಯಾವುದೇ ಕಾರ್ಯಗಳನ್ನು ವ್ಯರ್ಥ ಮಾಡಿಕೊಂಡು ದೇವರು ಕೊಟ್ಟಿರುವಂತಹ ಶಕ್ತಿಯನ್ನ ಬಲವನ್ನ ಕಳಕೊಳ್ಳದ ಹಾಗೆ ಈ ಕಡೆಯ ಕಾಲದ ನಿಮ್ಮ ಮಕ್ಕಳನ್ನ ಒಂದು ಎಚ್ಚರಿಕೆಯ ಆತ್ಮದಿಂದ ನೀವು ಮುನ್ನಡೆಸಬೇಕೆಂಬುದಾಗಿ ದೇವರು ಮಾಡಲು ಇದ್ದಂಥ ಕಾರ್ಯಗಳನ್ನು ಅವರ ಜೀವನದಲ್ಲಿ ಯಾವುದು ತಡೆಯಿಲ್ಲದೆ ನೆರವೇರಲಿ. ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡ್ರಿ. ನಾನು ಹೇಳಿದ್ದು ಸ್ವಲ್ಪ, ದೇವರಾತ್ಮನ ಇನ್ನೂ ಅನೇಕ ಕಾರ್ಯಗಳನ್ನು ಸ್ಪಷ್ಟಪಡಿಸಿ ಅವರೊಂದಿಗೆ ನೀವು ಮಾತಾಡುವ ಹಾಗೆ ಕರೆಯುತ್ತೇನೆ. ದೇವರ ದಯವುಳ್ಳ ಹಸ್ತ ಅವರಿಗೆ ಪಕ್ಕ ಬಲವಾಗಿರಲಿ. ಈ ವಾರವನ್ನ ಆಶೀರ್ವಾದ ಮಾಡ್ರಿ, ಒಳಿತುಗಳಿಂದ ಶೃಂಗರಿಸಿರಿ. ಕರ್ತನ ನಿಮ್ಮ ಮಕ್ಕಳ ಅಗತ್ಯತೆಗಳಿಗಾಗಿ ಎಲ್ಲದಕ್ಕೂ ನೀವೇ ಜವಾಬ್ದಾರಿಯಾಗಿರಿ ಸ್ವಾಮಿ. ಅಪಾಯಗಳು ವಿಪತ್ತುಗಳಿಂದ ತಪ್ಪಿಸಿ ಕಾಪಾಡಿರಿ. ಶರೀರದ ಆರೋಗ್ಯವನ್ನ ಕಾಪಾಡಿಕೊಳ್ಳಿರಿ. ಕುಟುಂಬದಲ್ಲಿ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಯೇಸುವಿನ ನಾಮದಲ್ಲಿ ಇವರೆಲ್ಲರಿಗಾಗಿ ವಿಜ್ಞಾಪಿಸಿ ಪ್ರಾರ್ಥನೆ ಮಾಡುತ್ತೇನೆ ತಂದೆಯೇ, ಆಮೇನ್. ದೇವರು ಈ ದಿನದಲ್ಲಿ ನಮ್ಮ ಸಂಗಡ ಮಾತಾಡಿದ್ರು. ಆರಾಧನೆಯ ವೇಳೆಯಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ರು. ದೇವರು ಇನ್ನು ಮುಂದುವರೆದು ನಿಮ್ಮನ್ನು ಮುನ್ನಡೆಸುವ ಹಾಗೆ ಪ್ರತಿ ನಿಮಿಷವೂ ಎಡಬಿಡದೆ ನಿಮ್ಮನ್ನ ಆತನು ಕಾಯುವಾತನಾಗಿದ್ದಾರೆ. ಮುಂದಿನ ವಾರ ಭೇಟಿಯಾಗುವಾಗ ಮತ್ತೊಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.